ಇವತ್ತಿನ ಮೆಗಾ ಸುದ್ದಿ ಬತ್ತಿದ ಜೀವಸೆಲೆ. ಪ್ರತಿಷ್ಠಿತ ದೊಡ್ಡ ದೊಡ್ಡ ನಗರದಲ್ಲಿ ಏಕಾಏಕಿ ಪ್ರವಾಹ ಉಂಟಾಗತ್ತೆ. ಯಾಕೆ ಪ್ರವಾಹ ಉಂಟಾಗುತ್ತೆ ಅಂತ ಒಂದಷ್ಟು ಇತಿಹಾಸವನ್ನು ತೆಗಿತಾ ಹೋದರೆ ಆ ಪ್ರವಾಹ ಉಂಟಾದ ಜಾಗದಲ್ಲಿ ನದಿಯ ಪಾತ್ರವೋ ಕೆರೆಯೋ ಇರುವಂಥದ್ದು ಗೊತ್ತಾಗತ್ತೆ. ನದಿಗಳು ಹಲವಾರು ಸಂದರ್ಭದಲ್ಲಿ ತಾವು ಹರಿದಾಡಿದ ಜಾಗವನ್ನು ಮರೆತಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮಳೆ ಬರಲಿ, ಪ್ರವಾಹವೇ ಆಗಲಿ, ತನ್ನ ಜಾಗದಲ್ಲಿ ಹರಿತಿದೆ ಅಷ್ಟೇ. ಅಲ್ಲಿ ಕಟ್ಟಡ ಇದ್ರೇನು, ಅಭಿವೃದ್ಧಿಯ ಕಾಮಗಾರಿಗಳು ನಡೀತಾ ಇದ್ರೇನು, ನದಿ ತನ್ನ ಜಾಗದಲ್ಲಿ ಹರಿತಾ ಇರುತ್ತೆ, ಕೆರೆ ಜಾಗದಲ್ಲಿ ಇರುತ್ತೆ. ಆದರೆ ಇವತ್ತು ಅಭಿವೃದ್ಧಿಯ ಪರಿಣಾಮ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತ ನೋಡೋದಾದರೆ ಮೂಲಭೂತವಾಗಿ ಬೇಕಾಗಿರುವಂತಹ ನೀರಿನ ಸೆಲೆಯನ್ನು ಅಕ್ಷರಶಃ ಹಾಳು ಮಾಡ್ತಾ ಇದೆ. ಹಾಗಾಗಿ ನೀರಿಗೆ ತತ್ವಾರ, ಹಾಹಾಕಾರ ಅನ್ನೋದು ಉಂಟಾಗಿದೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆ ನೀರಿನ ಕುರಿತಂತೆ, ನೀರಿನ ಜೀವಸೆಲೆಯ ಕುರಿತಂತೆ ಮಾತಾಡೋಣ. ನಾನು ದಿವ್ಯಶ್ರೀ. ಏಷ್ಯಾದಲ್ಲೇ ಹೆಸರುವಾಸಿಯಾಗಿರುವಂಥ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ, ಬೆಂಗಳೂರಿನಲ್ಲೂ ಕೂಡ ನೀರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗಿದೆ. ಮೂಲಭೂತವಾಗಿ ಸಿಗಬೇಕಾದಂತಹ ಸೌಕರ್ಯ ಇದು. ಬೆಂಗಳೂರಿನಲ್ಲಿ ಬತ್ತಿದೆ ಜೀವಸೆಲೆ. ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ರಾಜಧಾನಿಯಲ್ಲಿ ಹರಿತಾ ಇದ್ದ ವೃಷಭಾವತಿ ನದಿ ಈಗೆಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇದೆ, ಆದರೆ ನದಿಯಾಗಿ ಅದು ಉಳ್ಕೊಂಡಿಲ್ಲ. ಕೆರೆಗಳು, ರಾಜಕಾಲುವೆಗಳ ಮೇಲೆ ತಲೆ ಎತ್ತಿದ ಕಟ್ಟಡಗಳು, ಬಹಳ ಮುಖ್ಯವಾದಂಥ ವಿಚಾರ ಇದು. ಅದನ್ನು ಕೂಡ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಭವಿಷ್ಯಕ್ಕಾಗಿ ಕೆಂಪೇಗೌಡರು ಕಟ್ಟಿದ ಕೆರೆಗಳೇ ಮಾಯವಾಗಿ ಬಿಟ್ಟಿದ್ದಾವೆ. ಜೀವಸೆಲೆಗಳಿಲ್ಲದೆ ಬತ್ತಿದ್ದಾವೆ ಬೆಂಗಳೂರಿನ ಬೋರ್ವೆಲ್ಗಳು. ಏನು ಹೇಳಬೇಕು? ಪ್ರಕೃತಿಯ ರೂಪದಲ್ಲೇ ಇಟ್ಟುಕೊಂಡು ಅಭಿವೃದ್ಧಿ ಅಂತ ಏನೇ ಮಾಡಿದ್ರೂ ಕೂಡ ಪ್ರಕೃತಿ ದೇವತೆ ಖಂಡಿತ ಆಶೀರ್ವಾದ ಮಾಡ್ತಾಳೆ. ನೀವು ಪ್ರಕೃತಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡಿ ಹೊಸ ಯೋಜನೆಗಳನ್ನು ತಂದು ನೀವೇನಾದರೂ ಅಭಿವೃದ್ಧಿ ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು ಬಂದಿದೆ ನೋಡಿ ಅಂಥದ್ದೇ ಪರಿಸ್ಥಿತಿ. ಅಂದಾಜು ಅಂದರೆ ಒಂದು 5 ವರ್ಷಗಳ ಕಾಲ ನೀರಿನ ಬಳಕೆಯನ್ನು ಮಾಡಿಕೊಂಡು ಜೀವನ ಮಾಡ್ಬೋದೇನೋ. ಅದಕ್ಕೆ ನಂತರದಲ್ಲಿ ನಿಜಕ್ಕೂ ಕೂಡ ಇವತ್ತೆಲ್ಲ ಆಕ್ಸಿಜನ್ ಡ್ರಮ್ಗಳು ಅಂತ ಬರ್ತಿದ್ದಾವೆ. ನೀರಿಗೂ ಕೂಡ ಇನ್ನು ಡ್ರಾಪ್ ಲೆಕ್ಕದಲ್ಲಿ ನೀರನ್ನು ನಾವು ಸೇವನೆ ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದೇನೋ, ನಿಜಕ್ಕೂ ಕೂಡ ಗೊತ್ತಿಲ್ಲ. ಈ ಕ್ಷಣಕ್ಕೂ ಕೂಡ ಒಂದೊಳ್ಳೆ ನಿರ್ಧಾರವನ್ನು ತೆಗೆದುಕೊಂಡ್ರೆ ಮುಂದಿನ ಹಲವಾರು ವರ್ಷ, ಹಾಗೆಯೇ ಮುಂದಿನ ಪೀಳಿಗೆಗೆ ಮೂಲಭೂತವಾಗಿ ಬೇಕಾಗುವಂತಹ ಸೌಲಭ್ಯವನ್ನು ಒದಗಿಸಿ ಕೊಡ್ಬೋದು. ಇಲ್ಲಿ ಕೊರತೆ ಕಾಣ್ತಿರೋದು ಇಚ್ಛಾಶಕ್ತಿ. ಇದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಪರಿಸರ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಸರ್. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಪರಿಸರ ಪ್ರೇಮಿಯಾಗಿರುವಂತಹ ಪ್ರಕೃತಿ ಪ್ರಸನ್ನ ಸರ್ ಇದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಫ್ರೆಂಡ್ಸ್ ಆಫ್ ಲೇಕ್ಸ್ ಸಂಸ್ಥಾಪಕರಾಗಿರುವಂತಹ ರಾಮ್ ಪ್ರಸಾದ್ ಸರ್ ಅವರು ಇದೀಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್, ನಮಸ್ಕಾರ. ರಾಮ್ ಪ್ರಸಾದ್ ಸರ್, ಬೆಂಗಳೂರನ್ನ ಕಟ್ಟಿದಂತಹ ಕೆಂಪೇಗೌಡರು ಕಟ್ಟಿದ ಆ ಬೆಂಗಳೂರಿಗೂ ಅವತ್ತಿನ ನಕಾಶೆಗೂ ಇವತ್ತಿರುವಂತಹ ನಮ್ಮ ಬೆಂಗಳೂರಿನ ನಕಾಶೆಗೂ ಇರುವಂತಹ ಅಭಿವೃದ್ಧಿಗೂ ತಾಳೆ ಮಾಡಿ ನೋಡಿ ನೀವು ಹೇಳೋದಾದರೆ ಅವತ್ತಿನ ನೀರಿನ ಸೆಲೆಗಳು, ಇವತ್ತಿನ ನೀರಿನ ಸೆಲೆಗಳು, ಅವತ್ತಿದ್ದಂಥ ಸೌಕರ್ಯಗಳು, ಇವತ್ತಿದ್ದಂಥ ಸೌಕರ್ಯಗಳು, ನಿಮ್ಮ ವಿಶ್ಲೇಷಣೆ ಸರ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಮೊದಲನೇದಮ್ಮ, ಈ ಪದ ಇದೆಯಲ್ವಾ, ಅಭಿವೃದ್ಧಿ ಅಂತಕ್ಕಂಥ ಪದ ಇದೆಯಲ್ವಾ, ಈ ಪದವನ್ನ ಎಷ್ಟು ದುರುಪಯೋಗ ಮಾಡಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ದುರುಪಯೋಗ ಮಾಡ್ಕೊಂಡಿದ್ದೀವಿ. ಇವಾಗ ಅಭಿವೃದ್ಧಿ ಅಂತ ಏನು ಅರ್ಥ ಏನು? ಹಾಗಾದ್ರೆ ಎಲ್ಲವನ್ನು ಕಾಂಕ್ರಿಟೈಸೇಷನ್ ಮಾಡಿ ಎಲ್ಲವನ್ನು ಇದು ಮಾಡ್ತಕ್ಕಂಥದ್ದು ಅಂದ್ರೆ ಪ್ರಕೃತಿಯನ್ನ ನಾಶ ಮಾಡಿ ನಾನು ನಿನ್ನ ಮೇಲೆ ತುಳಿದು ನಿಲ್ತೇನೆ ಅಂತಕ್ಕಂಥದ್ದು ಅಭಿವೃದ್ಧಿನ? ಇದು ಒಂದು ಪ್ರಶ್ನೆ ಕೇಳಬೇಕಾಗಿ ಬರುತ್ತೆ. ಅಭಿವೃದ್ಧಿ ಅನ್ನುವ ಪದಕ್ಕೆ ಯಾವ ರೀತಿಯಲ್ಲಿ ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಅಂದ್ರೆ ಕಾಂಕ್ರೀಟು, ಅಭಿವೃದ್ಧಿ ಅಂತ ಹೇಳಿದ್ರೆ ಕಟ್ಟಡ, ಅಭಿವೃದ್ಧಿ ಅಂತ ಅದಕ್ಕೆ ಅಭಿವೃದ್ಧಿ ಅಂತ ಹೇಳಿದ್ರೆ 4 ಗಿಡಗಳಲ್ಲ, ಎಷ್ಟು ಗ್ರೀನರಿ ಮಾಡ್ತಿದ್ವಿ, ಎಷ್ಟು ನಾವು ಒಂದು ಲೋಕಲ್ ನಾವು ಸಸ್ಟೈನಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿನ ಸುರಕ್ಷತೆಯ, ನೀರಿನ ಸುರಕ್ಷತೆ ಆಗಲಿ, ಹವಾಮಾನದ ಸುರಕ್ಷತೆ ಆಗಲಿ, ಅದನ್ನ ಕಟ್ಟುವಂತ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ವಿ? ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಈ GDP ಅನ್ನೋ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಮುಖ್ಯವಾಗಿ ಒಂದು ಬರುತ್ತಮ್ಮ, ಯಾವುದೋ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳಿದ್ರೆ ಅದ್ರಲ್ಲಿ ಎಷ್ಟು ಸಿಮೆಂಟಿನ ಬಳಕೆ ಆಗುತ್ತಿದೆ ಅದರ ಪ್ರಕಾರ ಕ್ಯಾಲ್ಕುಲೇಷನ್ ಇದೆಯಂತೆ. ಅದೇನೇ ಹೇಳ್ತಕ್ಕಂಥದ್ದು. ಇದು ನೋಡಿ, ಒಂದು ಪ್ಯಾರಾಮೀಟರ್ ಅಂತ ಹೇಳ್ತೀವಲ್ವಾ, ಯಾವುದೋ ಒಂದು ಅಭಿವೃದ್ಧಿಯ ಪ್ಯಾರಾಮೀಟರು ಸಿಮೆಂಟಿನ ಬಳಕೆ ಅದರ ಮೇಲೆ ಕುತ್ಕೊಂಡಿದೆ. ಅಂದ್ರೆ ಯಾವುದು ನೀವು ಇವಾಗ ನಾಳೆ ಮರಗಳನ್ನ ಬೆಳೆಸಿದ್ದಕ್ಕೆ ನಿಮಗೆ ಅಭಿವೃದ್ಧಿ ಅಂತ ಹೇಳ್ತಾರ? ಆ ಒಂದು GDP ಅಲ್ಲಿ ಆ ಪದವೇ ಇಲ್ವಲ್ಲ.
ಸೊ ಇವಾಗ ಏನು ಅಂತ ಹೇಳಿದ್ರೆ, ಯಾವಾಗ ನೀವು ಅಭಿವೃದ್ಧಿ ಅಂತಕ್ಕಂಥ ಪದವನ್ನ ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡು ಮರಗಳು ಇಲ್ಲದೆ ಇರ್ತಕ್ಕಂಥ ಅಭಿವೃದ್ಧಿ, ಸಿಮೆಂಟ್ ಅಭಿವೃದ್ಧಿ ಅಂತ ಹೇಳ್ಕೊಂಡು ಕೂತ್ಕೊಂಡಾಗ ಈ ತರದ ಒಂದು ಪರಿಸ್ಥಿತಿ ಗ್ಯಾರಂಟಿ ಬಂದೇ ಬರುತ್ತೆ. ಇದು ಮನುಷ್ಯನ ಅಳಿವಿನ ಅಂಚಿಗೆ ಹೋಗಿ ತಲುಪುವಲ್ಲಿ ಸ್ವಲ್ಪ ಇನ್ನು ಸ್ಪೀಡಾಗಿ ಹೋಗ್ತೀವಿ ಅಷ್ಟೇ. ರೈಟ್ ಸರ್, ಮಾತಾಡ್ತೀನಿ, ಡೀಟೇಲ್ ಆಗಿ ನಿಮ್ಮ ಹತ್ರ ಮಾಹಿತಿಯನ್ನು ಪಡ್ಕೊಳ್ತೀನಿ. ಜೋಸೆಫ್ ಸರ್, ತುಂಬ ವರ್ಷಗಳ ಹಿಂದೆ ಯಾರೋ ಒಬ್ಬರು ನೀರನ್ನು ನಾನು ವ್ಯಾಪಾರ ಮಾಡ್ತೀನಿ, ನೀರನ್ನು ವ್ಯಾಪಾರ ಮಾಡಿ ಹಣ ಗಳಿಸ್ತೀನಿ, ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವಾಗೆಲ್ಲ ನಕ್ಬಿಟ್ರಂತೆ, ಯಾರಾದರೂ ನೀರನ್ನು ವ್ಯಾಪಾರ ಮಾಡ್ತಾರ? ಇಷ್ಟೊಂದು ನೀರು ಸಮೃದ್ಧವಾಗಿರ್ಬೇಕಾದ್ರೆ ಕುಡಿಯೋ ನೀರನ್ನ ಯಾರಾದರೂ ಖರೀದಿ ಮಾಡಿಬಿಟ್ಟು ತಗೊಂಡು ನೀರು ಕುಡಿತಾರ ಅಂತ ಕೇಳಿದ್ರಂತೆ. ಇವತ್ತೇನು ಹೇಳ್ತೀರಿ ಸರಿ ಪ್ರಶ್ನೆಗೆ ಉತ್ತರ? ಆ ಸ್ಥಿತಿ ಬಂದಿದೆ. ಈಗ ಇಷ್ಟು ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ನಾವೇ ಕಾರ್ಯ ಅದಕ್ಕೆ. ನಾವು ಬೇರೆ ನಮ್ಮ ಗೌರ್ಮೆಂಟು, ನಮ್ಮ ಮಿನಿಸ್ಟ್ರುಗಳು, ಪೊಲಿಟಿಷಿಯನ್ಸ್ ಬೈತಾ ಇದ್ದೀವಿ. ನಾವೇನು ಮಾಡಿದ್ದೀವಿ ನಾವು ಕೇಳಬೇಕು. ನಾವು ಪ್ರಶ್ನೆ ಮಾಡ್ಕೋಬೇಕು. ಕರೆಕ್ಟ್. ಯಾಕಂದ್ರೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು. ಇವ್ರು ಅಭಿವೃದ್ಧಿ ಅನ್ಕೊಂಡು GDP ಪ್ರಸಾದ ಹೇಳ್ದಂಗೆ GDP ಅನ್ಕೊಳ್ಳೋದು. ಎಕಲಾಜಿಕಲ್ GDP ಇಸ್ ಮಚ್ ಮೋರ್ ದೆನ್ ಯುವರ್ ವ್ಯಾಲ್ಯೂಸ್ ಆಫ್ ಮನಿ. ಅದನ್ನೇ ಇವರು ಯೋಚಿಸ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ, ವಿ ಆರ್ ಸೇಯಿಂಗ್ ವಿ ವಾಂಟ್ ಅವರ್ ಕಂಟ್ರಿ ಟು ಬಿ ಎ ಸೂಪರ್ ಪವರ್. ಇಂಡಿಯಾ ಶುಡ್ ಬಿ ಎ ಸೂಪರ್ ಪವರ್. ಎಲ್ಲ ನಮಗೆಲ್ಲ ಖುಷಿನೇ, ಡೆವಲಪ್ ಕಂಟ್ರಿ ಆಗಬೇಕು, ಇದಾಗಬೇಕು ಅಂದ್ಬಿಟ್ಟು. ಬಟ್ ಯಾಕೆ ನಾಶ ಮಾಡ್ತೀರಾ? ನಮ್ಮ ಪರಿಸರನೇ ಯಾಕೆ ನಾಶ ಮಾಡ್ತೀರಾ ಅಂದ್ಬಿಟ್ಟು ನಾವು ಉದಾಹರಣೆ ಕೊಡಬೇಕಂದ್ರೆ, ಈಗ ವೆಸ್ಟರ್ನ್ ಘಾಟ್ಸ್ ತಗೊಳ್ಳಿ, ಪಶ್ಚಿಮ ಘಟ್ಟ, ಅದನ್ನಂತೂ ನಾಶ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನೀರು ಬರೋದು ನಿಂತೋಗಿದೆ. ಈಗ ನಾವು ಹೇಳ್ಬೇಕಂದ್ರೆ ನಮ್ಮ ಕೊಡಗು ಇಸ್ ದಿ ವಾಟರ್ ಬೇಸಿನ್. ಕರೆಕ್ಟ್. ನಮ್ಗೆ ಅದು ಹಾಳು ಮಾಡಿಬಿಟ್ಟು. ಸೊ ಎಲ್ಲಿಂದ ನೀರು ಬರುತ್ತೆ? ಏನೋ ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆ, KRS ಒಳಗೆ ನಮ್ಮ ಟ್ಯಾಪ್ ನೀರು ಬರ್ತಿದ್ದೆ, ಅದು ನಿಂತೋಗುತ್ತೆ ಮ್ಯಾಟರ್ ಆಫ್ ಟೈಮ್. ನಾವು ಹಿಂಗೆ ನಡ್ಕೊಂಡು ಹೋದ್ರೆ. ಸೊ ಇಷ್ಟು ಮಟ್ಟಕ್ಕೆ ನಾವು ಬಂದಿರೋದು ಕಾರಣ ಹೇಳೋದು, ವಿ ಆಸ್ ಸಿಟಿಸನ್ಸ್ ಆರ್ ಫೇಲ್ಡ್. ಕೆಲವರು ಮಾತಾಡ್ತಿದ್ದೀವಿ, ಎಗರಾಡ್ತಿದ್ದೀವಿ, ಆದರೆ ಜನ ಒಟ್ಟಿಗೆ ಬಂದ್ರೇನೆ. ಇವತ್ತು ಜನರು ಎಲ್ರಿಗೂ ತೊಂದರೆ ಆಗಿರೋದು ಇದೇ ಕಾರಣ. ಯಾವತ್ತು ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಇದನ್ನ ಪರಿಸರನ ಉಳಿಸ್ಕೊಂಡ್ರೆ ನಿಮ್ಮ ಫ್ಯೂಚರ್ ಜನ್ರೇಷನ್ಸ್ ಒಳ್ಳೆ ಆಗತ್ತೆ ಅಂದ್ಬಿಟ್ಟು. ಬಟ್ ಯಾಕೋ ಜನ ಅದ್ರ ಬಗ್ಗೆ ನಮ್ಮ ಜೊತೆಗೆ ಸೇರ್ಲಿಲ್ಲ. ಅವ್ರೆ ನಮ್ಗೆ ಯಾಕೆ ತಲೆನೋವು, ಗೌರ್ಮೆಂಟ್ ಮಾತಾಡಿದ್ರೆ ಗೌರ್ಮೆಂಟ್ ನಮಗೆ, ನಾವು ಯಾಕೆ ತಲೆ ಕಟ್ಸ್ಕೋಬೇಕು, ಆ ಆ್ಯಟಿಟ್ಯೂಡ್ ತೋರಿಸಿದ್ಗೆ ಇವತ್ತು ನಾವು ಈ ಗತಿಗೆ ಬಂದಿದ್ದೀವಿ. ಇನ್ನೂ ಹಾಳಾಗೋಗುತ್ತೆ. ಯಾಕಂದರೆ ಇವಾಗಲೇ ಈಗ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿರೋದು, ಶುರು ಆಗಿದ್ರೆ ಜಸ್ಟ್ ದ ಫಸ್ಟ್ ಫೇಸ್ ಆಫ್ ಇಟ್. ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಇಟ್ ಕ್ಯಾನ್ ಗೆಟ್ ವರ್ಸ್. ಇವಾಗ ನೀರಿಲ್ಲ, ಕುಡಿಯೋಕ್ಕೆ ಬದಲಾಡ್ತಿದ್ದೀವಿ. ಬೆಂಗಳೂರಾಗ ಎಲ್ಲ ಕಿರ್ಚಾಡ್ಕೊಂಡಿದ್ದೀವಿ. ಒಂದು ಕಡೆ ನೀವು ಮಳೆ ಜಾಸ್ತಿ ಬರುತ್ತೆ, ಒಂದಾಗ ಎಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ, ನೀರು ನಿಲ್ಲೋದಿಲ್ಲ. ಸೊ ಎಲ್ಲ ಥರ ನಾವು ಈಗ ನೋಡ್ತಾ ಇದ್ದೀವಿ. ಆದರೂ ನಮ್ಮ ಸರ್ಕಾರಗಳು ಈಗಲೂ ಕಾಡನ್ನ ಹಾಳು ಮಾಡೋಕ್ಕೆ ನಿಂತಿದ್ದಾರೆ. ಅವ್ರು ಮಾತಾಡೋದು, ನಮ್ಮ ಕೆಲವು MP ಗಳು, ನಮ್ಮ ಇವ್ರುಗಳು, ಇವ್ರಪ್ಪನ ಜೋಬಿಂದ ತಗೊಂಡು ಇವ್ರೇನೋ ಅಭಿವೃದ್ಧಿ ಮಾಡ್ದಂಗೆ ನಮ್ಮ ದುಡ್ಡು ತಗೊಂಡು ನಮ್ಮನ್ನೇ ಹಾಳು ಮಾಡ್ತಿದ್ದಾರೆ. ನಿತಿನ್ ಗಡ್ಕರಿ ಮಾತಾಡ್ತಾರೆ, ನಾವು ರೋಡ್ ಮಾಡ್ತೀವಿ, ನಾವು ರೋಪ್ ವೇ ಮಾಡ್ಕೊಡ್ತೀವಿ, ಕೊಡ್ಜಾಡ್ತೀರಿ, ನಾವು ರೋಪ್ ವೇ ಮಾಡ್ತೀವಿ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು. ಯಾರು ಇವರು? ಅರ್ಥ ಮಾಡ್ಕೊಳ್ಳಿ. ಈಗಾದ್ರೂ ಜನ ಪರದಾಡ್ಬೇಕಾದ್ರೆ ರೆಸ್ಪಾನ್ಸಿಬಲ್ ಆಗಿ, ಸೆನ್ಸಿಬಲ್ ಆಗಿ, ಇಲ್ಲ ಇನ್ನು ಮುಂದೆ ವಿ ನೀಡ್ ಟು ಬಿ ಕೇರ್ಫುಲ್ ಅಂದ್ಬಿಟ್ಟು ಯಾರೋ ಒಂದು ಲೀಡರ್ ಬರಬೇಕು. ಅದು ಬರ್ತಾ ಇಲ್ಲ. ಈಗಲೂ ಕೂತ್ಕೊಂಡು ದಿಮಾಗ್ಗಳಿಗೆ ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂದರೆ ಏನು, ವೇರ್ ಆರ್ ವಿ ಗೋಯಿಂಗ್? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಆ್ಯಸ್ ಅ ಸಿಟಿಸನ್ ಕಂಪ್ಲೀಟ್ಲಿ ಐ ಬ್ಲೇಮ್ ಮೈ ಸೆಲ್ಫ್. ನಾನೊಂದು ಇಷ್ಟು ಎಫರ್ಟ್ ಮಾಡಿದ್ದೀನಿ, ಇಷ್ಟು ಮಾಡೋ ಜಾಗದಲ್ಲಿ ಇಷ್ಟೇ ಮಾಡಿರೋದು. ನಮ್ಮ ಜೊತೆ ಎಲ್ಲರೂ ಸೇರಿಕೊಂಡ್ರೆ ಇದನ್ನು ನಿಲ್ಲಿಸ್ಬೋದು. ಯಾಕಂದರೆ ನಾವು ಎಂಜಾಯ್ ಮಾಡಿದ್ದೀವಿ. ಈಗ ನನಗೆ 64 ವಯಸ್ಸು, ಐ ಹ್ಯಾವ್ ಎಂಜಾಯ್ಡ್ ಲೈಫ್. ಇನ್ನು ಮುಂದೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಬಟ್ ಮುಂದಕ್ಕೆ ನಾವು ಏನು ಬಿಟ್ಟಿದ್ದೀವಿ, ನಮ್ಮ ಜನ್ರೇಷನ್ ನಮಗೆ ಕೊಟ್ಟೋಗಿದ್ದಾರೆ. ಫ್ಯೂಚರ್ ಫಾರ್ಮರ್ ಇದು ಕೊಟ್ಟಿರೋದು ನಾವು ಎಂಜಾಯ್ ಮಾಡಿದ್ದೀವಿ. ನಾವು ಏನು ಇವಾಗ ಕೊಡ್ತೀರಂದ್ರೆ ಫ್ಯೂಚರ್ ಜನ್ರೇಷನ್ಸ್ಗೆ ಬೇರೆ ವರೀಸ್. ಫಸ್ಟ್ ಆಫ್ ಆಲ್ ನಮ್ಮ ಎಜುಕೇಷನ್ ಸಿಸ್ಟಮೇ ಅವ್ರು ಹಾಳು ಮಾಡುತ್ತೆ. ಲೈಫೇ ಇಲ್ಲ. ಹುಟ್ಟಿದ ತಕ್ಷಣ ಸ್ಕೂಲ್ಗೆ ಹೋಗು, ಸ್ಕೂಲ್ ಹೋಗಿ ಓದ್ಲಾಡೋ, ಕಾಲೇಜ್ ಬಾ, ಕೆಲಸ. ವಾಟ್ ಲೈಫ್ ಆರ್ ಲೀಡಿಂಗ್? ಆಮೇಲೆ ಉಸಿರಾಡಕ್ಕೆ ಗಾಳಿ ಇಲ್ಲ, ವಿ ಆರ್ ಪೊಲ್ಯೂಟೆಡ್. ಇದು ಕುಡಿಯೋಕ್ಕೆ ನೀರಿಲ್ಲ. ಸೊ ಏನು ಕೊಡ್ತಾ ಇದ್ದೀನಿ ಫ್ಯೂಚರ್ ಜನ್ರೇಷನ್ಸ್ಗೆ? ಇದ್ರ ಬಗ್ಗೆ ಯಾಕೆ ನಮ್ಮ ಗೌರ್ಮೆಂಟ್ ಸೀರಿಯಸ್ ಆಗಿರಬಾರ್ದು, ಜನ ಯಾಕೆ ಸೀರಿಯಸ್ ಆಗಿರಬಾರ್ದು ಅಂತ ನಾವು ಕೇಳ್ತಾ ಇರೋದು. ಈಗ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂದರೆ ಮುಳುಗ್ಬಿಟ್ಟಿದ್ದೀವಿ. ನಾನು ಹೇಳ್ಬೇಕಂದ್ರೆ ಇಲ್ಲಿಗೆ ಬಂದಿದೆ, ಇನ್ನು ಬರ್ತಾ ಇಲ್ಲಿ ಬಂದಾಗ ನಾವು ಹೋಗೋದು. ಟೈಮ್ ಬಂದಿದೆ. ಪ್ರಕೃತಿ ಪ್ರಸನ್ನ ಸರ್, ಇಲ್ಲಿವರೆಗೆ ಬಂದಿದೆ, ಆದರೂ ಅರಿವಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಂದ ಹಿಡಿದು ಬೆಂಗಳೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಮಿನಿಸ್ಟ್ರನ್ನ ಯಾರೇ ಮಾತಾಡಿಸಿದ್ರು ಕೂಡ
ಎಲ್ಲ ಸುಭಿಕ್ಷವಾಗಿದೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್ಗಳಿದೆ. ಅಂಥದ್ದೇನೂ ಸಮಸ್ಯೆ ಇಲ್ಲ ಅಂತ. ಬಟ್ ಇವತ್ತು ಬೆಳಗ್ಗೆನೂ ಕೂಡ ಬೆಂಗಳೂರಿನ ಮಾಲ್ಗಳಲ್ಲಿ, ವಾಣಿಜ್ಯ ಮಳಿಗೆಗಳಲ್ಲಿ, ಹೋಟೆಲ್ಗಳಲ್ಲಿ ಫ್ಲೋ ಡಿಟೆಕ್ಟರ್ ಅಂತದೇನೋ ಅಳವಡಿಸ್ತಾರಂತೆ. ಫ್ಲೋ ಆಫ್ ವಾಟರ್ನ ಕಂಟ್ರೋಲಿಗೆ ತರೋದಕ್ಕೆ, ಬಳಕೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಕಂಟ್ರೋಲಲ್ಲಿರಲಿ. ಅದರ ಅರ್ಥ ನೀರಿಗೆ ಸಮಸ್ಯೆ ಇದೆ ಅಂತ ತಾನೆ. ಎಲ್ಲ ಸಮೃದ್ಧವಾಗಿದೆ ಅಂತ ಹೇಳೋದಕ್ಕೂ ಈ ಫ್ಲೋ ಡಿಟೆಕ್ಟರ್ ಹಾಕೋದಕ್ಕೂ ತಾಳಮೇಳನೇ ಇಲ್ಲ. ಹೌದು, ಜೋಸೆಫ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ನಾವೆಲ್ಲ ಸತ್ತ ಪ್ರಜೆಗಳು, ಸತ್ತ ಪ್ರಜೆಗಳು. ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಅವ್ರು ಇನ್ನೊಂದು ಮಾತು ಹೇಳ್ತಾ ಇದ್ರು, ಅವರು ಯಾರೋ ಅವ್ರ ಮನೆ ದುಡ್ಡು ತರಲ್ಲ ಅಂತ ಹೇಳಿ. ರೈಟ್. ಯಾಕಂದರೆ ನಾವು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟೋ ದುಡ್ಡನ್ನೇ ಇವರಿಗೆ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಅವ್ರಿಗೆ ಸಾಮ್ರಾಜ್ಯ ಕೊಟ್ಟಿದ್ದೀವಿ. ಓಕೆ, ಇವರ ಸದ್ಬಳಕೆ ಮಾಡ್ಕೊಳ್ಳೋ ಯೋಚನೆನೂ ಕೂಡ ಮಾಡ್ತಿಲ್ಲ. ಓಕೆ, ನಾನು ಇವ್ರಿಗೇನು ಬ್ಲೇಮ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಕೆಂಪೇಗೌಡರು ಅವಾಗೇನು ಬೆಂಗಳೂರು ಕಟ್ಟಿದ್ರಲ್ಲ, ಅವ್ರೇನು ಸುಮ್ಮನೆ ಕಟ್ಟಲಿಲ್ಲ. ಓಕೆ, ತುಂಬ ಚೆನ್ನಾಗಿ ಯಾವ ಒಂದು ಹನಿ ನೀರು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಸುತ್ತಲೂ ಎಷ್ಟು ಚೆನ್ನಾಗಿ ಕೆರೆಗಳು ಕಟ್ಟಿದ್ರು, ಅಷ್ಟು ಚೆನ್ನಾಗಿ ಕೆರೆಗಳು ಕಟ್ಟಿದ್ರು. ಬರೀ ಕೆರೆ ಕಟ್ಟೋದಲ್ಲ, ಕೆರೆ ಕಟ್ಟಿ ಕೋಡಿ ಬೀಳುತ್ತಲ್ಲ, ಆ ಕೋಡಿ ಬಿದ್ದ ನೀರು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ, ಫಾರ್ ಎಕ್ಸಾಂಪಲ್ ಕೆಂಪಾಬೂದಿ ಬಂತಂದ್ರೆ ಕೆಂಪಾಬೂದಿ ಕಾರಂಜಿ ಕೆರೆಗೆ, ಕಾರಂಜಿ ಕೆರೆ ಬಂತಂದ್ರೆ ಇನ್ನೊಂದು ಕೆರೆಗೆ, ಇನ್ನೊಂದು ಕೆರೆ, ಹಿಂಗೆ ಈ ರೀತಿ ಅದ್ಭುತವಾದ ಕಾನ್ಸೆಪ್ಟ್ ಡಿಸೈನ್ ಮಾಡ್ಕೊಂಡಿದ್ರು ಅವರು. ನಮ್ಮ ಮಹಾಶಯರು ಈಗ ಎಂಥ ಸತ್ಪ್ರಜೆಗಳು ನಾವಿದೀವಿ ಅನ್ನೋಕ್ಕೆ ಎಲ್ಲಾ ಕೆರೆಗಳನ್ನ ತುಂಬಾ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಸೇರ್ಕೊಂಡು ಏನ್ ಮಾಡಿದ್ರು, ಮುಚ್ಕೊಂತ ಬಂದ್ರು. ನಾವೆಲ್ಲ ನೋಡ್ಕೊಂತ ಇದೀವಿ. ಓಕೆ, ಹಿಂಗೆ ನೋಡ್ಕೊಂತ ಇದ್ರೆ ಎಲ್ಲಿಗೆ ಹೋಗುತ್ತೆ ಏನು ಪ್ರಪಂಚ? ಏನ್ ನಾವೇನ್ ಮಾಡ್ದಂಗಾಯ್ತು. ಈಗಲೂ ಕೂಡ ನಾನು ಆಗ್ಲೇ ಅದಕ್ಕೆ ಒಂದು ಫೋಟೋ ತೋರಿಸಿದೆ, ಫಸ್ಟಿಗೆ ನಿಮಗೆ ಅದು ಫೋಟೋ ನಾನು ಹಾಕ್ಸಿದ್ದು. ಅಲ್ಲಿ ನೋಡಿ, ಆಲ್ರೆಡಿ ಬೇಕಂತೆಲ್ಲ ಕೆರೆ ಹತ್ರ ಡಂಪ್ ಮಾಡ್ತಾ ಇದ್ದಾರೆ ಕಸನ. ಇದೇನಂದ್ರೆ ಇವ್ರದ್ದು ಒಂದೊಂದೇ ಸ್ಟೆಪ್ಸ್ ಇವೆಲ್ಲ. ಓಕೆ, ಆ ಸ್ಟೆಪ್ಸ್ ಮಾಡ್ತಾ 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 ಇವ್ರು ಏನಾದ್ರು ಡಂಪ್ ಮಾಡಿದ್ರು ಅಂತಂದ್ರೆ ನೀರೇನಾಗುತ್ತೆ, ಬತ್ತು ಹೋಗ್ತಾ ಹೋಗುತ್ತೆ. ಆಮೇಲೆ ನಾನೊಂದು ಕಡೆ ಹೋಗಿದ್ದೆ, ಯಾವುದೋ ಒಂದು ಹೊರಟ ರಾತ್ರಿ 12:30 1 ಗಂಟೆಗೆ ಸುಮಾರಿಗೆ ಹೋದಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ದ ಕಾಂಕ್ರೀಟ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ, ಈ ನೀರಿನ ಸೆಲೆ ಇದೆಯಲ್ಲ, ಆ ನೀರಿನ ಸೆಲೆ ಎಲ್ಲೂ ಎದ್ದು ಬರಬಾರ್ದು ಅಂತ ಕಾಂಕ್ರೀಟ್ನ ಇವ್ರು ಅಳವಡಿಸ್ತಾರೆ ಕೆಳಗಡೆ. ಇನ್ನು ಎಲ್ಲಿಗೆ ಬೋತಂಗಂದ್ರೆ ಈಗ ಟೋಟಲಿ ಕೆರೆ ಮುಚ್ಚೆ ಹೋಗುತ್ತೆ. ಓಕೆ, ಹಂಗೆ ಮಾಡಿದ್ರೆ ವೇಸ್ಟ್ ಅಲ್ಲ. ಈ ನೋಡ್ರಿ, ಬಸವನ ಪಾದ ಅಂದ್ರೆ ನಮಗೆ ಒಂದು ಅಮೃತವಾದ ಒಂದು ಇದು ಪವಿತ್ರವಾದ ಜಾಗ. ಆ ಬಸವನ ಪಾದದಲ್ಲಿ ವೃಷಭಾವತಿ ಉಕ್ಕಿ ಹರಿತಾ ಇದ್ಲು. ಅಲ್ಲಿಂದ ಉಕ್ಕಿ ಹರಿದಾಗ ನೀವು ನಂಬಿದ್ರೆ ಬಿಟ್ರೆ ಬಿಡ, ನಮ್ಮ ತಂದೆ ಅವ್ರನ್ನೆಲ್ಲ ಕೇಳ್ಕೊಂಡ್ ಬಂದಾಗ ಅವ್ರು ಏನಂದ್ರೆ 2 ಬೆಳೆ ತೆಗಿತಿದ್ರಂತೆ ನಮ್ಮ ತಾತನ ಕಾಲದಲ್ಲಿ. ವೃಷಭಾವತಿ ಬಸವನ ಪಾದದಿಂದ ಬರೋ ವೃಷಭಾವತಿ ನೀರು ಅಷ್ಟು ಅಮೃತ. ಓಕೆ, ಯಾವ ಗಂಗಾ ಜಲದಕ್ಕಿನೂ ಇದು 1,00,000 ಪಟ್ಟು ಅಮೃತವಾಗಿರೋ ಅಂತ ಒಂದು ವೃಷಭಾವತಿ ನಾವು ಇವತ್ತು ಬ್ಯೂಟಿಫುಲ್ ಆಗಿ ಹರಿಸ್ತಾ ಇದೀವಿ. ಹರಿಸ್ತಾ ಇಲ್ಲ ಅಂತೆಲ್ಲ, ಕೆಂಗೇರಿ ಮೋರಿ ಮಾಡಿ ಹರಿಸ್ತಾ ಇದೀವಿ. ಓಕೆ, ಇದು ಒಂದನ್ನು ಇವ್ರು ಏನಾದ್ರು ಕ್ಲೀನ್ ಮಾಡ್ಕೊಂಡ್ರು ಅಂದ್ರೆ ಇವತ್ತು ನಾವು ಎಲ್ಲೋ ಹೋಗಿರ್ತೀವಿ, ಬೇಡವೋ ಬೇಡ. ಓಕೆ, ಈ ರೀತಿ ಒಂದು ಪ್ರೊಸೆಸ್ ಇದೆ. ನಮ್ಮ ಎಲ್ಲಾ ಪೊಲಿಟಿಷಿಯನ್ಸ್ಗಳು ತಮ್ಮ ಒಂದು ಕೆಲಸಗಳನ್ನ, ನಾನು ಅವತ್ತು ಹೇಳಿದ ಇವತ್ತು ಹೇಳ್ತಾ ಇದ್ದೀನಿ, ತಮ್ಮ ಬಿಸ್ನೆಸ್ ಅನ್ನೋದು ಒಂದು ಇದ್ದೇ ಇದೆ. ಎಲ್ಲ ಯಾವ ಪೊಲಿಟಿಷಿಯನ್ಗೆ ಒಂದು ಬಿಸ್ನೆಸ್ ಇಲ್ಲ. ಓಕೆ, 90% ಅವರು ಅದಕ್ಕೆ ಫೋಕಸ್ ಮಾಡ್ತಾರೆ. 10% ಇವ್ರು ನಾವು ಹತ್ತಿದೀವಿ ವಿಧಾನಸೌಧ ಬರ್ತೀವಿ ಅಂತ 10% ಇದಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ, ಯಾಕೆ ಇದಕ್ಕೆ 90% ಮಾಡಿ ನಿಮ್ಗೆ ಎಷ್ಟು ಸವಲತ್ತಿದಾವೆ, ಎಷ್ಟು ಜನ ಆಳು ಕಾಳು ಕಡಿ, ನಿಮಗೆ ಕಾರ್ಗಳು ಏನ್ ಬೇಕು, ಆಫೀಸ್, ವಿಧಾನಸೌಧ, ಶಕ್ತಿ ಸೌಧದಲ್ಲಿ ನಿಮ್ಗೊಂದು ಬ್ಯೂಟಿಫುಲ್ ಆಫೀಸ್ ಇದೆ. ಅಲ್ಲಿಂದ ಏನ್ ಆಪರೇಟ್ ಮಾಡಿದ್ರೆ ಎಸ್, ನೀವು ಯಾರಿಗೆ ಏನ್ ಫೋನ್ ತಗೊಂಡ್ರೆ ಎಸ್ ಅಷ್ಟೇನೆ, ಬೇರೆ ಏನೇನಿಲ್ಲ. ಅಂತ ಒಂದು ಪವರ್ ಸಿಕ್ಕಾಗ ನೀವು ಆ ಪವರ್ನ 5 ವರ್ಷ ಒಂದು ತುಂಬು ಹೃದಯದಿಂದ ತಂದ್ಕೊಂಡು ನಿಮ್ಮ ಮೈ ಮೇಲೆ ನೀವೇ ತಗೊಳ್ಳಿ, ಪವರ್ನ ತಗೊಂಡು ಬರೀ ಅದಕ್ಕಷ್ಟೇ ಕೆಲಸ ಮಾಡಿ, ಅದು ಬಿಟ್ಟು ಬೇರೆ ಏನು ಕೆಲಸ ಮಾಡಬೇಡಿ ಅಂತ ನಮ್ಮೊಂದು ಹಂಬಲ್ ರಿಕ್ವೆಸ್ಟ್. ರೈಟ್, ಅದು ಯಾಕೆ ಆಗಲ್ಲ ಅಂತ ಮತ್ತೆ ಡಿಸ್ಕಸ್ ಮಾಡೋಣ ಸರ್. ಪ್ಲೀಸ್. ಅಭಿವೃದ್ಧಿ ಅಂದ್ರೇನು? ಕಟ್ಟಡಗಳ ನಿರ್ಮಾಣವೇ ಅಭಿವೃದ್ಧಿಯ? ನಾನು ಇಲ್ಲ ಅಂತ ಹೇಳೋದಿಲ್ಲ, ಕಟ್ಟಡಗಳು ಬೇಕು, ಹೊಸ ರಸ್ತೆಗಳು ಬೇಕು, ರೈಲ್ವೆ ಬೇಕು, ಮೆಟ್ರೋ ಬೇಕು. ಆದರೆ ನಮ್ಮನ್ನೇ ನಾವು ಗುಂಡಿ ಒಳಗೆ ಹಾಕ್ಕೊಂಡು ಅದ್ರ ಮೇಲೆ ಸೌಧ ಕಟ್ಟಿದ್ರೆ ಏನು ಪ್ರಯೋಜನ ಅಂತ. ರಾಮಪ್ರಸಾದ್ ಸರ್ ಆಲ್ರೆಡಿ ಹೇಳಿದ್ರು, ಅಭಿವೃದ್ಧಿ ಅಂದ್ರೆ ಏನು. ಅಭಿವೃದ್ಧಿ ನಾವು ಎಲ್ಲ ಇಂಡೆಕ್ಸ್ಗಳ ಮೂಲಕ ನೋಡ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಭೂತಾನ್ ಅನ್ನೋ ದೇಶದಲ್ಲಿ ಅವ್ರು ಖುಷಿಯಾಗಿರೋದೇ ಅವರ ಅಭಿವೃದ್ಧಿ. ಅವರ ಇಂಡೆಕ್ಸ್ ನ ಅವರು ಹ್ಯಾಪಿನೆಸ್ ಅಲ್ಲಿ ನೋಡ್ತಾರೆ. ನಮ್ಮ ಇಂಡೆಕ್ಸ್ ಅಲ್ಲಿ ಗ್ರೋತ್ ಅಲ್ಲಿ ನೋಡಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂತ ನೋಡೋದು ಸಹ ನಮ್ಮ ಇಂಡೆಕ್ಸ್. ಬಟ್ ಏನಾದ್ರೆ ನಾವು ಇಂಪ್ಲಿಮೆಂಟೇಷನ್ ಹೋಗಿಲ್ಲ. ನಮ್ದೇನಾದ್ರೆ ಅಭಿವೃದ್ಧಿಶೀಲ ರಾಷ್ಟ್ರ ಆಗಿರೋದ್ರಿಂದ ನಾವು ಅಭಿವೃದ್ಧಿಯಲ್ಲಿ ನಮ್ಮನ್ನು ನಾವು ಏನ್ ಮಾಡ್ತಾ ಇದೀವಿ, ಮುಗಿಸ್ಕೊಂತ ಬರ್ತಾ ಇದೀವಿ. ಮುಂದಿನ ದಿನ ನೀರಿಲ್ಲ ಅಂತ ಹೇಳಿದ್ರೆ, ನೀರಿಲ್ಲ ಅಂದ್ರೆ ನಾವೇನ್ ಅಭಿವೃದ್ಧಿ ನೋಡಕ್ಕಾಗುತ್ತೆ? ಮೇಜರ್ ಆಗಿ ಅಭಿವೃದ್ಧಿ ಅಂದ್ರೆ ಕಟ್ಟಡಗಳು ಮಾತ್ರ ಅಲ್ಲ. ಆಲ್ರೆಡಿ ಜೋಸೆಫ್ ಸರ್ ಹೇಳಿದ್ರು, ಕಟ್ಟಡಗಳೇ ಅಭಿವೃದ್ಧಿ ಅಲ್ಲ. ಅದಾದ್ಮೇಲೆ ಏನು ಅವರ ಕಾಲದಲ್ಲಿ ಬಹಳಷ್ಟು ನೋಡಿದ್ದಾರೆ, ಆ ಕಾಲನ ನಾವು ನೋಡ್ಬೇಕಲ್ವಾ? ರೈಟ್, ಅದ್ರ ಬಗ್ಗೆ ರೈಟ್ ಮಾತಾಡ್ತೀನಿ ಅದ್ರ ಬಗ್ಗೆ. ರಾಮಪ್ರಸಾದ್ ಸರ್, ಈ ಕ್ಷಣಕ್ಕೂ ಕೂಡ ಸಮಸ್ಯೆಯಿಂದ ಬೆಂಗಳೂರು ತತ್ತರಿಸಿದೆ.
ಈಗಲೂ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ಇಚ್ಛಾಶಕ್ತಿಯಿಂದ ಎಸ್ ಬೆಂಗಳೂರಿನ ಜನಕ್ಕೆ ನೀರು ಕೊಡಬೇಕು, ಕರ್ನಾಟಕದಾದ್ಯಂತ ನೀರಿಗೆ ಸಮಸ್ಯೆ ಅನ್ನೋದು ಇರಬಾರ್ದು ಅಂದರೆ ಏನು ಮಾಡಬಹುದು ಅಂತ ಅಂತೀರಿ? ಅಮ್ಮ, ಮೊದಲು ಒಂದು ಬಂದ್ಬಿಟ್ಟು ಈಗಿನ ನೀರಿನ ಪರಿಸ್ಥಿತಿಯನ್ನು ಇಮ್ಮಿಡಿಯೇಟಾಗಿ ನಾವು ಸಾಲ್ವ್ ಮಾಡಬೇಕು ಅಂದರೆ ಸ್ವಲ್ಪ ಇವಾಗ ಆಗುವಂಥ ಪರಿಸ್ಥಿತಿಲಿಲ್ಲ. ಇದು ಮಾತ್ರ ನಾನು ಹೇಳ್ಬಿಡ್ತೀನಿ. ಅದೇ ಥರದಲ್ಲಿ ಇದರಲ್ಲಿ ನಮಗೆ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಕೆಲವು ಜಾಗಗಳಲ್ಲಿ ಕೆಲವು ಅಪಾರ್ಟ್ಮೆಂಟ್ಗಳು, ಯಾಕಂದರೆ ನನ್ನ ಹತ್ರ ತುಂಬ ಜನ ಸಲಹೆ ತಗೊಳಕ್ಕೆ ಬರ್ತಾ ಇದ್ದಾರೆ. ಬಂದಾಗ ನಾವು ನೋಡ್ತೀವಿ ಎಷ್ಟು ಜನ ಅವ್ರ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ, ಅವ್ರು ಎಷ್ಟು ನೀರನ್ನು ಬಳಸ್ತಾ ಇದ್ದಾರೆ ಅಂತ. ಅದು ಮೊದಲಲ್ವಮ್ಮ. ಒನ್ಸ್ ಇದು ನಿಮಗೆ ಮೆಷರ್ ಇದ್ರೆ ಮ್ಯಾನೇಜ್ಮೆಂಟ್ ಆಗುತ್ತೆ, ನಿಮ್ ಮೆಷರೇ ಗೊತ್ತಿಲ್ಲದೆ ಇದ್ರೆ ಮ್ಯಾನೇಜ್ಮೆಂಟ್ ಆಗುತ್ತೆ. ಒಂದು ಸರಾಸರಿ ಒಂದು ಮಾಡಿದಾಗ ಕೆಲವರು 300 to 350 ಲೀಟರ್ಸ್ ಪರ್ ಡೇ ಪರ್ ಪರ್ಸನ್ ಬಳಕೆ ಆಗ್ತಾ ಇದೆ. ನಾಪ್ಕ ಇಟ್ಕೊಳ್ಳಿ, ಸರಾಸರಿ UN ಹೇಳ್ತಕ್ಕಂಥದ್ದು 134, ಬಟ್ ಇವರ ಬಳಕೆ ಇರ್ತಕ್ಕಂಥದ್ದು 300-350. ಕೆಲವರೆಲ್ಲ ಅದೇ ತರ ಕೆಲವರು ಸರಾಸರಿ, ಕೆಲವರು ಇರ್ತಕ್ಕಂಥವ್ರು 200-250 ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಪೂರ್ತಿ ಬೆಂಗಳೂರಿನ ಆವರೇಜ್ನ ನೀವು ತಗೊಂಡ್ರೆ ಎಲ್ಲರೂ ಕೆಲವು ಸ್ಲಮ್ಗಳೆಲ್ಲ ಬರೀ 60-80 ಮಾಡ್ತಾ ಇದ್ದಾರೆ. 80 ಲೀಟರ್ ಪರ್ ಡೇ ಪರ್ ಪರ್ಸನ್ ಅಂತ ನಾವು ಕ್ಯಾಲ್ಕುಲೇಷನ್ ತಗೊಳ್ತೀವಿ. ಇಲ್ಲಿ ನಾವು ಸಲಹೆ ಕೊಡ್ತಾ ಇದ್ದೀವಿ ಜನಕ್ಕೆ, ನೀವು ಈ ಥರ ನಿಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಏರಿಯೇಟರ್ಸ್, ಆಟೋಮೈಸರ್ಸ್ ಅಂತ ಹೇಳ್ತೀವಿ, ಅದನ್ನು ಟ್ಯಾಪ್ಗೆ ಹಾಕೊಳ್ಳಿ, ಸ್ವಲ್ಪ ನೀರು ಬಳಕೆ ಕನ್ಸರ್ವೇಷನ್ ಆಗುತ್ತೆ, ಕಡಿಮೆ ಆಗುತ್ತೆ. ಆ ಥರ ಕೆಲವು ವಿಧಾನಗಳನ್ನು ನೀವು ಅಳವಡಿಸ್ಕೊಳ್ಬೇಕಾಗಿ ಬರುತ್ತೆ ಅಂತ ಹೇಳಿದ್ರೆ, ಇದುವರೆಗೂ ಆ ಥರ ಸಲಹೆ ತಗೊಂಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮದು 3-4 ಅವರ್ ಖರ್ಚು ಮಾಡ್ತಾರೆ, ನಮ್ಮದು ಪ್ರಾಣ ಹಿಂಡ್ತಾರೆ, ಎಲ್ಲ ಆದಮೇಲೆ ಆ ಕೆಲಸವನ್ನು ಮಾಡಿದ್ರಾ? ಇಲ್ಲ. ಆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನನ್ನ ಹತ್ರ ನೀರಿಲ್ಲ, ಪಾರಿಲ್ಲ, ಅದು ಇದು ಪಡ್ಕೊಂಡು ಇಲ್ಲದೆ ಇರೋಷ್ಟು ಹೇಳಿ ನಮ್ಮ ಬೆಂಗಳೂರನ್ನು ಎಲ್ಲ ಮಟ್ಟದಲ್ಲೂ ಹಾಳು ಮಾಡೋಕ್ಕೆ ಗೊತ್ತು ಹೆಸರನ್ನು. ಅದೇ ಜನ ನಿಮ್ಮ ಮನೆಯಲ್ಲಿ ಒಂದು ಆಟೋಮೈಸರ್ ಹಾಕೊಳ್ಳಿ, ನೀರನ್ನು ಕಡಿಮೆ ಅದು ಕನ್ಸಂಪ್ಷನ್ ಕಡಿಮೆ ಮಾಡುತ್ತೆ, ಆದರೆ ಉಪಯುಕ್ತವಾಗಿರುತ್ತೆ ಅಂತ ಅದನ್ನು ಹೇಳಿದ್ರೆ, ಜೊತೆಯಲ್ಲಿ ಆಗೋಷ್ಟು ನಿಮ್ಮ ವಾಷಿಂಗ್ ಮಿಷಿನಿಂದ ಬರ್ತಕ್ಕಂಥ ನೀರನ್ನು ಮತ್ತೆ ಅದನ್ನು ನೀವು ಒಂದು ಡ್ರಮ್ಮಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಆಕ್ಸಿಡೈಸೇಷನ್ ಯಾವುದಾದ್ರೂ ಒಂದು ವಸ್ತುನ ಹಾಕಿದ್ರೆ ಆ ನೀರನ್ನು ನಿಮ್ಮ ಫ್ಲಶ್ಗೆ ಬಳಸ್ಕೊಳ್ಳಿ. ನಿಮ್ಮನ್ನು ನಾವೇನು ಅದನ್ನು ಇದಕ್ಕೆ ಬಳಸಿ ಅಂತ ಹೇಳ್ತಿಲ್ಲ, ಫ್ಲಶ್ಗೆ ಬಳಸ್ಕೊಳ್ಳಿ, ಅಲ್ಲಿಗೆ ಮಾತ್ರ ನೀರು ಹಾಕುವಂಥದ್ದು ಬಳಸ್ಕೊಳ್ಳಿ, ಮತ್ತೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ. ಅದು ಮತ್ತೆ ದಿನಕ್ಕೆ ನೀವೇನೇ ಒಂದು ವಾಷಿಂಗ್ ಮಿಷಿನ್, ಈಗಿನ ಕಾಲದ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ 250-300 ಲೀಟರ್ ಮಧ್ಯದಲ್ಲಿ, ಒಂದೊಂದ್ಸಲ 150 ಕೂಡ ಹೊಡೆಯುತ್ತೆ, 150, 200, 250 ಲೀಟರ್ಗಳ ಮಧ್ಯದಲ್ಲಿ ಅದು ತಗೊಳುತ್ತೆ, ನೀವು ಅದೆಷ್ಟೇ ಏನೇ ಮಾಡಿ. ಸೊ ಇಂಥದನ್ನು ನೀವು ಪುನರ್ಬಳಕೆ ಮಾಡ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇದುವರೆಗೂ ನನಗೆ ಆ ಥರ ಇದುವರೆಗೂ ಎಷ್ಟೋ ಅಪಾರ್ಟ್ಮೆಂಟಲ್ಲಿ ಬಂದಿರೋದ್ರಲ್ಲಿ ವಾಪಸ್ ಬಂದು ನಿಜವಾಗ್ಲೂ ಮಾಡಿರೋದು ವೆರಿ 1%, 1% ನನ್ನ ಹತ್ರ ವಾಪಸ್ ಬಂದು ಮಾಡ್ತಾ ಇರೋ. ಅಂದ್ರೆ ಇವರುಗಳಿಗೆ ಬಡ್ಕೋಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ಅದೇ ನಮ್ಮಲ್ಲಿ ಜೋಸಫ್ ಹೇಳಿದ್ರು, 7 ಜನ ನಿಜವಾಗ್ಲಂಗೆ ಆಗೋಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ನಾವು ಹೇಳ್ಕೊಟ್ಟು ಮಾಡಿಕೊಟ್ಟು ವಿಡಿಯೋಗಳು ಮಾಡಿ ಇದನ್ನು ಪ್ರಚಾರ ಮಾಡಿ, ಇದನ್ನು ಇವಾಗಿಂದ ಅಲ್ಲ, 2020ರಿಂದ ನಾನು ಹಲವಾರು ಇದನ್ನು ನೋಡಿದ್ರೆ ನೀವು 2020ರಿಂದ ಮಾಡಿ ತೋರಿಸಿ. ಇವತ್ತು ಕಬ್ಬನ್ ಪಾರ್ಕ್ ಲಾಲ್ಬಾಗಲ್ಲಿ ನಾವು ಬಾವಿ ತೊಡೆದಾಗ ನನಗೆ ಯಾಕೆ 25 ಅಡಿಯಲ್ಲಿ ನೀರು ಬರಬೇಕಾಗಾದ್ರೆ ಲಾಲ್ಬಾಗಲ್ಲಿ, ಅಥವಾ ಕಬ್ಬನ್ ಪಾರ್ಕಲ್ಲಿ 15 ಅಡಿ 20 ಅಡಿಯಲ್ಲಿ ಹೆಂಗೆ ನೀರು ಇರಬೇಕು? ಅದಕ್ಕೇನೋ ಒಂದು ಮಾಡಿದ್ದೀವಿ. ಅದನ್ನು ಇವತ್ತಿಂದ ಅಲ್ಲ, ಅದು ಮಾಡಿದ್ದು 2017ರಲ್ಲಿ. ಇವಾಗ ಕಬ್ಬನ್ ಲಾಲ್ಬಾಗ್ ಆಗಿದ್ದು ಇವಾಗ 2022ರಲ್ಲಿ. ಸೊ ಅಲ್ಲಿ ಮಾಡಿ ತೋರಿಸಿರುವಾಗ ಅದನ್ನು ಮಾಡ್ತಾ ನೋಡಿ, ಇದೇ ಗೋಲ್ ಇವಾಗ ಏನು ಜೋರದಾಗಿ ಇವಾಗ ಈ ಥರ ನಡೆಸ್ತಾ ಇದ್ದೀರಿ. ಅಂದ್ರೆ ಇದೆಲ್ಲ ಮಾತಾಡ್ತಾ ಇದ್ದೀವಿ, ಇದೆಲ್ಲ ಇರ್ತಕ್ಕಂಥದ್ದು ನಿಜ ಹೇಳ್ತೀನಿ. ನಾಳೆ 2 ಮಳೆ ಬಂದು ಇದೆಲ್ಲ ಆದ್ಮೇಲೆ ಯಾರು ಏನು ಮಾತಾಡ್ತಾರೆ, ಅಲ್ಲಿಗೆ ಇದು ಮುಗೀತು. ಇದ್ರ ಬಗ್ಗೆ ಏನು ರೈಟ್ ಮಾತಾಡ್ತೀನಿ. ಮಳೆ ಬರಲ್ವಾ? ಖಂಡಿತ ಬರುತ್ತೆ. ಬಿಸಿಲು ಅತಿರೇಕದಲ್ಲಿರಲ್ವಾ? ಖಂಡಿತ ಇರುತ್ತೆ. ಆದರೆ ಮಳೆ ಬಂದಾಗ ಆ ಮಳೆ ನೀರಿನ ರಕ್ಷಣೆ ಅನ್ನೋದಾಗಬೇಕು, ಅದನ್ನು ಉಳಿಸ್ಕೊಳ್ಬೇಕು. ಮತ್ತು ನೀರಿನ ಸೆಲೆ ಹೆಚ್ಚಾಗುವಂಥ ಹಲವಾರು ಯೋಜನೆಗಳಿದ್ದಾವೆ. ಅದನ್ನು ಪ್ರತಿಯೊಬ್ಬ ನಾಗರಿಕ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಅವನ ಪಾತ್ರ ಕೂಡ ಇರುತ್ತೆ. ಬೆಂಗಳೂರಿನಲ್ಲಿ ನೀರಿಗೆ ತತ್ವಾರ ಅನ್ನೋದಾಗಿದೆ, ಸಮಸ್ಯೆ ಅನ್ನೋದಾಗಿದೆ. ನೋಡಿ, ಕುಡಿಯೋದಕ್ಕೆ ನೀರಿಲ್ಲ ಅನ್ನೋದಾದರೆ ಹಲವಾರು ಕಾಮಗಾರಿಗಳು ನಡೀತಾ ಇರುತ್ತೆ. ಬೇಡ, ಎಲ್ಲೋ ಒಂದು ಕಡೆ ಬೆಂಕಿ ಬಿತ್ತು, ಅಲ್ಲಿಗಾದರೂ ನೀರು ಹೊರ್ಸೋಕ್ಕೆ ಬೇಡವಾ ನೀರು? ಇಂಥ ಒಂದು ಪರಿಸ್ಥಿತಿ ಇದೆ. ಹಲವಾರು ಏರಿಯಾಗಳಲ್ಲಿ ಖಾಲಿ ಕೊಡ ಹಿಡ್ಕೊಂಡು ನೀರಿಗಾಗಿ ಕಾಯ್ತಾ ಇದ್ದಾರೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ. ಕೆಲವೊಂದು ಕಡೆ ಅಂತೂ 15-20 ದಿವಸಗಳಿಂದ ನೀರೇ ಬಿಟ್ಟಿಲ್ಲ. ಹಾಗಾಗಿ ಜನರ ಆಕ್ರೋಶದ ಕಟ್ಟೆ ಒಡಿತಾ ಇದೆ. ನಾವಾಗಲೇ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ವಿ ರಾಘವೇಂದ್ರ ಅವರೇ. ಅಭಿವೃದ್ಧಿ ಅಂದಾಗ
ಕಟ್ಟಡಗಳ ನಿರ್ಮಾಣ ಮಾತ್ರ ಅಲ್ಲ, ಮೂಲಭೂತವಾಗಿ ಸೌಕರ್ಯಗಳನ್ನು ಒದಗಿಸಿ ಜನಸಾಮಾನ್ಯರು ಖುಷಿಯಾಗಿದ್ದು ಅವ್ರು ಕೊಡುವಂಥ ಟ್ಯಾಕ್ಸಿಂದ ಪ್ರಕೃತಿಯನ್ನು ಉಳಿಸ್ತಾ ಮಾಡಿದ್ರೆ ಅದನ್ನ ಅಭಿವೃದ್ಧಿ ಅಂತ ಕರಿಬೋದು. ಬಟ್ ರೈಟ್ ನಾವು ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ಹಾಗಿಲ್ಲ. ಇವೆಲ್ಲ ವಿಷಯ ಎಂತಕ್ಕೆ ಬಂದಿದೆ ಗೊತ್ತಾ ಮೇಡಮ್, ನಾವು ಅದನ್ನ ಮೂಲ ಅರ್ಥ ಮಾಡ್ಕೋಬೇಕು. ಓಕೆ, ಕಾವೇರಿ ಸ್ಟೇಜ್ 5 ಬಂದಿಲ್ಲ ಇನ್ನು, 110 ಹಳ್ಳಿಗೆ ಕಾವೇರಿ ಸ್ಟೇಜ್ 5 ಬಂದಿಲ್ಲ. ಅಲ್ಲಿ ಮಾತ್ರ ನೀರಿನ ಸಮಸ್ಯೆ ಇರೋದು. ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ, ಬಟ್ ಅಲ್ಲಿ ಅತಿರೇಕದವಾದಂಥ ಸಮಸ್ಯೆ ಇದೆ. ಅಗ್ರಿ? ಸೊ ಅದಾದಮೇಲೆ ಮೇಜರ್ ಜೀವಸಲೆಗಳು ಅಂತ ಏನು ಹೇಳ್ತೀವಲ್ಲ, ಕೆರೆಗಳು ಅಂತ ಹೇಳ್ತೀವೋ, ಒಂದು ಬೆಳ್ಳಂದೂರು ಇರ್ಬೋದು, ವರ್ತೂರು ಇರ್ಬೋದು, ಇದೆಲ್ಲನೂ ಡಿಸಿಲ್ಟಿಂಗ್ ಅಂತ ಹೇಳ್ಬಿಟ್ಟು ಖಾಲಿ ಆಗ್ಬಿಡಿ ಇದಾಗಿದೆ. ಇದು 2 ವರ್ಷದ ಹಿಂದೆನೇ ಆಗಬೇಕಾಯ್ತು. ಕಾವೇರಿ ಸ್ಟೇಜ್ 5 ಸಹ 1.5 ವರ್ಷದ ಹಿಂದೆ ಆಗಬೇಕಾಯ್ತು. ಇದೆಲ್ಲ ಆಗಿದೆ. ಇಷ್ಟು ಸಮಸ್ಯೆನ ನಾವು ನೋಡ್ತಾ ಇರಲಿಲ್ಲ. ಆಮೇಲೆ ವಿ ಶುಡ್ ಅಗ್ರಿ ದಟ್ ಪಾಯಿಂಟ್ ಹೇಳಿದ್ರೆ ಅದನ್ನು ಅಗೇನ್ ರಿಕಾಲ್ ಮಾಡ್ತಾ ಇದ್ದೀನಿ. ನಾವು ಏನು 20 ವರ್ಷದ ಹಿಂದೆನೇ ನೀರಿಗೆ ಮುಂದೊಂದು ದಿವಸ ಪ್ರಾಬ್ಲಮ್ ಬರ್ಬೋದು ಅಂತ ಸೆಮಿನಾರ್ ಮಾಡ್ತೀವಿ, ಅವೇರ್ನೆಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಲಾಸ್ಟ್ ಇಯರೇ ಕಾವೇರಿ ಸ್ಟೇಜ್ 5 ಆಗಬೇಕಾಗಿತ್ತು, ಆಗಿಲ್ಲ ಅನ್ನೋದಿದೆಯಲ್ಲ. ನಿಮ್ಗೆ ಅನ್ಸುತ್ತೆ ಅದೊಂದು ಆನ್ಸರು ಅಂತ ಹೇಳಿ? ಅಂದರೆ ನಾ ಕೇಳ್ತಿರೋದು ಯೋಜನೆಗಳು ಹೆಂಗಿರಬೇಕು ಅಂತ ಹೇಳಿದ್ರೆ 20-30 ವರ್ಷದ ಹಿಂದೆ ಹೇಳಿದ್ದಾರೆ ಅಂದರೆ 50 ವರ್ಷಕ್ಕೆ ನೀರಿನ ಸಮಸ್ಯೆ ಆಗದಿರೋ ಹಂಗೆ 20-30 ವರ್ಷದಿಂದ ಬಂದಿರೋ ನೀರನ್ನು ರಕ್ಷಣೆ ಮಾಡೋದಲ್ವ ಸೊಲ್ಯೂಷನ್? ಅಗ್ರಿ, ಟೋಟಲಿ ಅಗ್ರಿ. ಆಮೇಲೆ ಬೆಂಗಳೂರಿನ ಗ್ರೋತ್ನ ಸಾಹೇಬ್ರೆ ಹೇಳಬೇಕು, ರಾಮ್ ಪ್ರಸಾದ್ ಸರ್ ಹೇಳಬೇಕು, ಬೆಂಗಳೂರು ಗ್ರೋತ್ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗಿದೆ, ಡ್ರಾಸ್ಟಿಕ್ ಆಗಿ ಗ್ರೋತ್ ಆಗಿದೆ. ಸೊ ಇದಕ್ಕೆ ಸರ್ಕಾರದ ವೈಫಲ್ಯ ಅನ್ನೋದು ಇದು ಏನು, ಅದನ್ನು ಏನು ಇಂಡೈರೆಕ್ಟ್ ಹೇಳಲ್ಲ, ಡೈರೆಕ್ಟಾಗಿ ಇದು ಸರ್ಕಾರದ ವೈಫಲ್ಯ, BBMP BWSB SSBಯ ವೈಫಲ್ಯ ಅಂತ ಹೇಳ್ಬಿಟ್ಟು. ಇದರಲ್ಲಿ ಜನರುಗಳು ನಮ್ಮ ಪ್ರಜೆಗಳ ವೈಫಲ್ಯನೂ ಭಾಳಷ್ಟಿದೆ. ನಮ್ಮ ಪ್ರಸನ್ನ ಸರ್ ಹೇಳಿದ್ರಲ್ಲ, ಅದು ಟೋಟಲಿ. ಬಟ್ ನಾವು ಈ ಸಲ ಏನಕ್ಕೆ ಇಷ್ಟು ಶ್ಯಾಮ ಆಗಿದೆ ಅಂತ ಹೇಳಿದ್ರೆ, ನಾವು ಬೋರ್ವೆಲ್ ಎಷ್ಟಿದೆ ಮೇಡಮ್ ನಮ್ಮ ಬೆಂಗಳೂರಲ್ಲಿ? 14,700 ಬೋರ್ವೆಲ್ ಇದೆ. ಅದರಲ್ಲಿ ಬತ್ತಿ ಹೋಗಿರೋ ಬೋರ್ವೆಲ್ ಎಷ್ಟಿದೆ? 6,997 ಬೋರ್ವೆಲ್. ಅರ್ಧಕ್ಕರ್ಧ ಬೋರ್ವೆಲ್ ಬತ್ತಿ ಹೋಗಿದೆ. ಎಲ್ಲೆಲ್ಲಿ ಬತ್ತಿ ಹೋಗಿದೆ? ಸೇಮ್ ಈ ಪೆರಿಫೆರಿ ಏನೇನಿದೆ ಅಲ್ಲಿ ಮಾತ್ರ. ಅಲ್ಲಿ ಕಾವೇರಿ ನೀರಿನ ಸಪ್ಲೈ ಇಲ್ಲ, ಸ್ಟೇಜ್ 5 ಬಂದಿಲ್ಲ. ಅಲ್ಲಿ ಅವರ ಡಿಪೆಂಡೆನ್ಸಿ ಏನು, ಒಂದು ಕಾವೇರಿ ನೀರು ಅಲ್ಲ, ಸಾರಿ, ಒಂದು ಬೋರ್ವೆಲ್ ನೀರು ಅಥವಾ ಒಂದು ಟ್ಯಾಂಕರ್ ನೀರು. ಟ್ಯಾಂಕರ್ ಇವಾಗ ದುಪ್ಪಟ್ಟು ದರ, ಇನ್ನೊಂದು ಮತ್ತೊಂದು ದರ, ಅದು ಕ್ಯಾಪ್ ಹಾಕಿದ್ರು ಸಹ ಅವ್ರಿಗೆ ಬೇಕಾದಷ್ಟು ದರಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಆ ಜಾಗದಲ್ಲಿ ಮಾತ್ರ ಈ ಸಮಸ್ಯೆಗಳಾಗಿರೋದು, ಜಾಸ್ತಿ ಸಮಸ್ಯೆಗಳಾಗಿರೋದು ಹೊರತು ಪೆರಿಪೆರಿ ಅಂದರೆ ಇನ್ಸೈಡ್ ಸಿಟಿ ಏನಿದೆ ಬೆಂಗಳೂರಲ್ಲಿ, ಏನಿದೆ ರಾಜಾಜಿನಗರ, ವಿಜಯನಗರ, ಜಯನಗರ, ಇಲ್ಲೆಲ್ಲ ಯಾವುದೇ ರೀತಿ ಅಷ್ಟು ಸಮಸ್ಯೆ ಇಲ್ಲ. ಯಾಕಂದರೆ ಇಲ್ಲಿ ಕಾವೇರಿ ನೀರು ಅಟ್ಲೀಸ್ಟ್ ವಾರಕ್ಕೆ 1 ಸಲಿನೋ 2 ಸಲಿನೋ ಬರ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಇನ್ನೊಂದು ಅವಾಗಲೇ ಒಂದು ಮಾತಾಡಿದ್ರೆ, ಬೆಂಗಳೂರಿನಲ್ಲಿ ಬರುವಂತಹ ಮಳೆನ ನಾವು ಹಿಡಿದಿಟ್ಕೊಂಡ್ರೆ ಸಾಕು ಅಂತ. ಅದೇ ಪಾಯಿಂಟಿಗೆ ಬರ್ತಾ ಇದ್ದೆ ನಾನು. ಈಗ ಕಾವೇರಿಯ ಡಿಪೆಂಡೆನ್ಸಿ ಅಂತ ಹೇಳಿದ್ರಿ, ಎಲ್ಲಿ ನದಿ ನೀರಿನ ರೂಟ್ ಎಲ್ಲಿಲ್ಲ ಅಲ್ಲಷ್ಟೇ ಬೋರ್ವೆಲ್ ಹೋಗಿದೆ ಅಂತ ಹೇಳಿದ್ರಿ. ನೀವು ಯಾವುದೇ ಪರಿಸರ ತಜ್ಞರನ್ನು ಕರೀರಿ, ಪರಿಸರ ಪ್ರೇಮಿಗಳನ್ನ ಕರೀರಿ, ಅವ್ರು ಮಾತಾಡೋದು ಒಂದೇ, ಕಾವೇರಿ ನೀರಿನ ಡಿಪೆಂಡೆನ್ಸಿ ಇಲ್ಲದೆ ನೀರಿನ ರಕ್ಷಣೆ ಮಾಡ್ಕೋಬೋದು. ನೀವು ಪ್ಲ್ಯಾನ್ ಮಾಡಿದರೆ ಒಂದು 40 ವರ್ಷದ ಹಿಂದೆನೇ ಯೋಚನೆ ಮಾಡಿದ್ರೆ, ಮುಂದಿನ ಪೀಳಿಗೆಗೆ ನನಗೆ ನೀರು ಬೇಕು ಅಂತ ಯೋಚನೆ ಮಾಡಿದರೆ, ಯಡಿಯೂರಪ್ಪ ಅವ್ರ ಅವಧಿಲಿ ಅನ್ಸುತ್ತೆ ಅತಿವೃಷ್ಟಿ, ಎಲ್ಲಿ ನೋಡಿದ್ರು ನೀರು, ಹಾಕಿರೋ ಬೆಳೆ ಎಲ್ಲನೂ ಕೊಚ್ಕೊಂಡು ಹೋಯ್ತಲ್ಲ, ಅಂತ ಮಳೆ ನೀರನ್ನು ಶೇಖರಣೆ ಮಾಡ್ಬೋದಿತ್ತಲ್ಲ. ವರ್ಷಕ್ಕೆ 3,000 MLD ಅಷ್ಟು ನೀರು ಮಳೆ ನೀರು ಬರುತ್ತೆ ನಮಗೆ. ಅದರಲ್ಲಿ ನಾವು ಅಟ್ಲೀಸ್ಟ್ 1,500 MLD ಅಷ್ಟು ನೀರನ್ನು ನಾವು ಕೆರೆಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡು, ಕೆರೆಗಳು ಮತ್ತು ಬೇರೆ ಬೇರೆ ನಮ್ಮಲ್ಲಿ ಬೆಂಗಳೂರಲ್ಲಿ 208 ಕೆರೆಗಳು ಇದೆ, ಅದರಲ್ಲಿ 165 ಜೀವಂತ ಕೆರೆಗಳಿದೆ. ಅದೆಲ್ಲಾನು ಕನೆಕ್ಷನ್ ಆ ಮಳೆ ನೀರು ಕೆರೆಗೆ ಹರಿಯೋಂಗೆ ನಾವು ಮಾಡ್ಕೊಂತು ಅಂತ ಹೇಳಿದ್ರೆ ಒಂದು ಅಂತರ್ಜಲ ಉತ್ಪತ್ತಿ ಆಗುತ್ತೆ. ಬೋರ್ವೆಲ್ಗಳಲ್ಲಿ ನೀರಿರುತ್ತೆ, ಕೆರೆ ನೀರನ್ನು ಸಹ ಸುಮಾರು ನಮ್ಮಲ್ಲಿ ಒಂದು 47 STPಗಳಿದೆ, ಆ STPಗಳ ಮೂಲಕ ಬಳಸ್ಕೋಬೋದು. ಈ ರೀತಿ ಮಾಡಬೇಕಾಗತ್ತೆ. ಆ ರೀತಿಯ ಯೋಜನೆಗಳನ್ನ ನಾವು ಮಾಡಬೇಕಾಗತ್ತೆ. ಬೆಂಗಳೂರು ಬರುವಂಥ ನೀರು ಬೆಂಗಳೂರಿಗೆ ಓವರ್ಫ್ಲೋ ಸಾಕು, ನಮ್ಗೆ ಸಾಕಾಗಿ ಬೇರೆ ನಗರಕ್ಕೂ ಕೊಡ್ಬೋದು. ಡಿಪೆಂಡೆನ್ಸಿ ಆಫ್ ಕಾವೇರಿ ಇದೆಯಲ್ಲ, ಇಟ್ ಇಸ್ ನಾಟ್ ಗುಡ್. ನಾನು ಅವಾಗಿನ ಡಿಸ್ಕಷನ್ ಅದೇ ಹೇಳ್ತಿದ್ದೆ, ಕಾವೇರಿ ನೀರು ಬೆಂಗಳೂರಿಗೆ ತಂದಿದ್ದೇ ವರ ಆಗಲಿಲ್ಲ, ಅದು ಶಾಪ ಆಯಿತು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ 100 ಕಿಲೋಮೀಟರಿಂದ ಪಂಪ್ ಮಾಡಿ ಇಲ್ಲಿ ತರ್ತಾ ಇದೀವಿ ಅಂತ ಹೇಳಿದಾಗ ಅದು ನಾವು ಬೆಲೆನೇ ಗೊತ್ತಿಲ್ಲ ನಮಗೆ. ಪೈಸಲ್ಲಿ ಕೊಡ್ತಾ ಇದೀವಿ. ಲೀಟ್ರಿಗೆ ಎಷ್ಟು, ಒಂದು ಲೀಟ್ರ್ ನೀರಿಗೆ ನಾವು 20 ರೂಪಾಯಿ ಕೊಡ್ತೀವಿ ಬಾಟ್ಲ್ ನೀರಿಗೆ. ಇಲ್ಲಿ ಲೀಟ್ರ್ ನೀರಿಗೆ 2 ಪೈಸೆನೋ 3 ಪೈಸೆನೋ ಕೊಡ್ತಾ ಇದೀವಿ. ಆ ಲೆವೆಲ್ಗೆ ಇದು ಮಾಡಿಲ್ಲ. ಆಮೇಲೆ ಕಾವೇರಿ ನೀರನ್ನು ಬರೀ ಕುಡಿಯೋಕೆ ಮಾತ್ರ ಉಪಯೋಗಿಸ್ತಾ ಇಲ್ಲ, ನಾವು ಬೇರೆ ಎಲ್ಲ ಆಕ್ಟಿವಿಟೀಸ್ಗೂ ಉಪಯೋಗಿಸ್ತಾ ಇದೀವಿ. ಇದರಿಂದ ನಮಗೆ ನೀರಿನ ಸಮಸ್ಯೆ ಉಂಟಾಗಿರುತ್ತೆ. ರೈಟ್. ಲಾಸ್ಟ್ ಟೈಮ್ ಒಂದು ಮಾತಾಡಿದ್ವಿ ಸರ್, ನನಗೆ ನೀವು ಹೇಳಿದ ಸೆಂಟೆನ್ಸಲ್ಲಿ ಭಾಳ ನೋವಾಗೋಯ್ತು. ಒಂದು ಮರ ಮುಂಚೆ ಎಲ್ಲ ಅಭಿವೃದ್ಧಿ, ಈ ಕಾಂಕ್ರೀಟ್ ಹಾಕ್ತಾರೆ ನೋಡಿ, ಆ ಮರದ ಬೇರು ಚೆನ್ನಾಗಿ ಹರಡಲಿ, ಆ ಮರ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಹೆಚ್ಚು ಕಮ್ಮಿ ಆ ಕಡೆ ಒಂದು 2 ಅಡಿ, ಈ ಕಡೆ ಒಂದು 3 ಅಡಿನೇ ಅಂದ್ಕೊಳ್ಳೋಣ, ಆಯ್ತವಾ, ಅಷ್ಟು ಗ್ಯಾಪ್ ಕೊಡೋರು. ಇವಾಗ ಮರಕ್ಕೆ ಅಂಟ್ಕೊಂಡಂಗೆ ಅದಕ್ಕೂ ಹೊಡೆದು, ಮಳೆನೂ ಹೊಡೆದು, ತಂತಿನೂ ಕಟ್ಟಿ, ಕಾಂಕ್ರೀಟ್ನೂ ಹಾಕಿ, ಅದು
ಏನೋ ಬದುಕದೇ ಬಡಜೀವ ಅಂತ ಬೆಳೆಯೋ ಪರಿಸ್ಥಿತಿ ಅಂದರೆ ಇದನ್ನು ಉದ್ಯಾನ ನಗರಿ ಅಂತ ಯಾಕೆ ಕರಿಬೇಕು, ಹೆಂಗೆ ಕರಿಬೇಕು? 100% ಕರೆಯೋಕ್ಕಾಗಲ್ಲ. ಒಂದೇ ಮಾತು ಅವತ್ತು ಇವತ್ತು ಹೇಳ್ತೀನಿ ಅಷ್ಟೇ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇದು ಎಂಥ ಅದ್ಭುತವಾದ ಕಾನ್ಸೆಪ್ಟ್ ಅಪ್ಪ ಅಂದರೆ, ಪ್ರತಿಯೊಂದು ನಾನು ಫಸ್ಟ್ ಹೇಳೋದು ನಮ್ಮಿಂದ ಸ್ಟಾರ್ಟ್. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತಂದೇಳಿ ಒಂದು ದೊಡ್ಡ ಸೇಯಿಂಗ್ ಇದೆ. ಓಕೆ, ನೀವು ನನ್ನ ಮನೆಗೆ ನಾನು ಇವತ್ತು ಮನೆ ಕಟ್ಟಿದ್ದೀನ, ಫಸ್ಟ್ ನನ್ನ ಮನೇಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೋ. ಓಕೆ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದಾಗ ಮಿನಿಮಮ್ ನಾವೇನಂದ್ರೆ 6 months ಅದೇ ನೀರನ್ನು ಯೂಸ್ ಮಾಡ್ಬೋದು. ಆಮೇಲೆ ಮಳೆ ನೀರು ಅಮೃತ ರೀ. ಓಕೆ, ನೀವು ಇದನ್ನ ಫಸ್ಟ್ ಆಫ್ ಆಲ್ ನೀರನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಬಿಡಿ, ಅದು ಬೇರೆ ಮಾತು. ಓಕೆ, ಅದರಲ್ಲಿ ಸೃಷ್ಟಿಕರ್ತನಿಂದ ಡೈರೆಕ್ಟ್ ಬಂದಿರೋ ಒಂದು ಅಮೃತ ನಾವೇನು ಮಾಡ್ತಿದ್ದೀವಿ ಅಂದರೆ ಕೊಚ್ಚೆಗೆ ನಾವು ಕಳಿಸ್ತಾ ಇದೀವಲ್ರಿ. ಇದು ಎಂಥ ಅನ್ಯಾಯ ಅಲ್ವಾ? ಓಕೆ, ಆ ಕೊಚ್ಚೆ ಕಳಿಸೋ ಬದಲಿ ನಾವು ಫಸ್ಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಮನೆಗಳು ಮನೆಗಳಾಗಿದ ಮೇಲೆ ಸಂಕೀರ್ಣಗಳು ಇರ್ತವೆ, ನಮ್ಮದೇ ಆದಂಥ ಕೆಲವು ಸಂಕೀರ್ಣಗಳು. ಆ ಸಂಕೀರ್ಣಗಳಿಗೆ ಸ್ಟಾರ್ಟ್ ಮಾಡಿ. ಆಮೇಲೆ ಗೌರ್ಮೆಂಟ್ ಆಫೀಸ್ ಎಷ್ಟಿದಾವ್ರಿ ಇವತ್ತು. ನಾನು ಹೇಳೋದು ಈ ಬೇಲಿನೇ ಎದ್ದು ಹೊಲ ಮೇದಂಗೆ. ಓಕೆ, ಯಾವ ಗೌರ್ಮೆಂಟ್ ಆಫೀಸಲ್ಲಿ ಇವತ್ತು ತೋರಿಸ್ರಿ ನೀವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಅಂತೇಳಿ. ರೂಲ್ಸ್ ಮಾಡೋದು ಇವರೇನೆ. ಓಕೆ, ಒಂದು 30-40 ಮನೆಗೆ ಒಂದು ರೂಲ್ಸ್ ಮಾಡ್ತಾರೆ. 100/100 200/200 ಒಂದು ಸಂಕೀರ್ಣ ಕಟ್ಟಿಬಿಟ್ಟು ಎಲ್ಲೂ ಮಾಡಲ್ಲ. ಗೌರ್ಮೆಂಟ್ ಆಫೀಸರ್ಸ್ ಕ್ವಾರ್ಟರ್ಸ್ಗಳು ಎಷ್ಟಿದಾವೆ, ಎಲ್ಲಿ ಮಾಡಿದ್ರಿ ನೀವು? ಯಾಕೆ ಮಾಡ್ತಾ ಇಲ್ಲ ನೀವು? ಅದು ಒಂದು ಮಾಡಿದ್ರೆ ಸಾಕಲ್ವಾ? ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ಅಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಈಗಲೂ ಏನು ಕಾಲ ಮಿಂಚಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನೀವು ಈಗ ಅದು ಇದು ಅಂತಂದೇಳಿ ಮಾಡೋದು ಬಿಟ್ಟುಬಿಟ್ಟು ಫಸ್ಟ್ ರೇನ್ ವಾಟರ್ ಹಾರ್ವೆಸ್ಟಿಂಗಿಗೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಪ್ರತಿಯೊಂದು ಆಫೀಸಲ್ಲಿ, ಇನ್ಕ್ಲೂಡಿಂಗ್ ವಿಧಾನಸೌಧ, ಸಾರಿ ಟು ಸೇ ದಿಸ್ ವರ್ಡ್. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿರೋ ಒಂದು ಪ್ರೊಸೀಜರ್ ಇದೆ ಇದು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಆಫೀಸ್ಗಳಲ್ಲಿ ನೀವೇನಾರು ಮಾಡಿದ್ದೆ ಆದರೆ ನಾವು ಅಲ್ಲಿ ನೀರು ತುಂಬಿಟ್ಕೊಂಡು ನೆಕ್ಸ್ಟ್ ಆಹಾಕಾರನೂ ಬರಲ್ಲ, ಏನೂ ಬರಲ್ಲ. ಯಾಕಂದ್ರೆ ಯಾವಾಗ ಅದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಹೋಗ್ತಾ ಸ್ಟಾರ್ಟ್ ಆಗುತ್ತೋ, ಪ್ಲಸ್ ಇಂಗು ಗುಂಡಿ ಮಾಡ್ಕೊಂಡು ಹೋಗ್ಬೇಕು. ನೀವು ಇಂಗು ಗುಂಡಿ ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಬೋರ್ವೆಲ್ ಅಲ್ಲಿ ಯಾವುದೇ ಥರ ಸಮಸ್ಯೆ ಬರಲ್ಲ. ಸರ್, ಈಗ ಸಣ್ಣದಾಗಿ ಅದ್ರ ಬಗ್ಗೆ ಒಂದು ಬೆಂಗಳೂರು ಜನಕ್ಕೆ ಒಂದು ಐಡಿಯಾ ಬರೋಕ್ಕೆ, ಇಂಗು ಗುಂಡಿ ಅಂದರೆ ಎಷ್ಟು ಅಡಿ ಆಳ, ಅದು ಎಷ್ಟು ಡೀಪ್ ತೆಗಿಬೇಕು, ಎಷ್ಟು ಅಗಲ ಇರಬೇಕು, ಅದ್ರ ಬಗ್ಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್. ಅದ್ಭುತ. ಓಕೆ, ಈಗ ಫಸ್ಟ್ ನಾನು ಇದನ್ನ ಅಪ್ಪಿತಪ್ಪಿ ಲೈವಲ್ಲಿ ನೋಡಕ್ಕೆ ಬರಬೇಕಂದ್ರೆ ಜನಗಳು ನಮ್ಮ ರೂರಲ್ SP ಆಫೀಸ್ ಎಕ್ಸಾಂಪಲ್. ಓಕೆ, ಚಂದ್ರಿಕಾ ಹೋಟ್ಲು ಕಾರ್ನರಲ್ಲಿ ಇಂಗು ಗುಂಡುಗಳು ಮಾಡಿದ್ದಾರೆ. ಓಕೆ, ಹೌದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ IG ರವಿಕಾಂತೇಗೌಡರು ಇರ್ಬೋದು, ಈಗ SPL ಬಾಲದಂಡೆ ಅವರು, ಇವರೆಲ್ಲ ಸೇರಿಕೊಂಡು ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಗುಂಡುಗಳು ಮಾಡಿದ್ದಾರೆ. ನೀವು ಬನ್ನಿ, ನಾನು ಹೇಳೋದು ಫಸ್ಟ್ ಬನ್ನಿ, ನೀವು ಬಂದಲ್ಲಿ ವಿಸಿಟ್ ಮಾಡಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದು ವರ್ಕ್. ಯಾಕಂದ್ರೆ ಸೀಯಿಂಗ್ ಈಸ್ ಬಿಲೀವಿಂಗ್. ಸುಮ್ಮನೆ ನೀವು ಎಲ್ಲವೋ ನೀವು ಒಂದು ಮಾಡ್ಕೊಂಡು ಯಾರ್ದೋ ಕೇಳಿದ ಮಾತು ಕೇಳಲೇಬೇಡಿ. ನೀವು ನಿಮ್ಮ ಕಣ್ಣಾರೆ ನೀವು ನೋಡಿ ಅಲ್ಲಿ ಇಳಿರಿ, ಅವಾಗ ಗೊತ್ತಾಗುತ್ತೆ ಏನು ಇಂಗು ಗುಂಡಿ ಅಂತೇಳಿ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ರೀಚಾರ್ಜ್ ಆಗುತ್ತೆ. ಆಮೇಲೆ ಎಷ್ಟೋ ಗಿಡ ಮರಗಳಿದಾವೆ ಗೊತ್ತಾ. ನಮ್ಮ ಇದು ಒಂದು ವಿಚಾರಕ್ಕೆ ನಾನೊಬ್ಬ ಮೇಡಮ್ ಅವ್ರ ಹೆಸರು ತಗೊಳ್ಳೇಬೇಕು, ಶಾಲಿನಿ ರಜನೀಶ್ ಅವರು. ಓಕೆ, ಅವರು ವಾಟರ್ ಟೇಬಲ್ ಇನ್ಕ್ರೀಸ್ ಆಗ್ಲಿಕ್ಕೆ ಲಾವಂಚ ಅಂತ ಒಂದು ಇದು ಬರುತ್ತೆ. ಓಕೆ, ಅದನ್ನ ಎಷ್ಟೋ ಅವ್ರು ಕಷ್ಟಪಡ್ತಿದ್ದಾರೆ ಇವತ್ತಿಗೂ ಹಾಕ್ಬೇಕು ಅಂತಂದೇಳಿ ಎಲ್ಲ ಕಡೆಗೂ ಅಷ್ಟು ಕಷ್ಟಪಡ್ತಿದ್ದಾರೆ. ಬಟ್ ಏನು ಕೊನೆಗೆ ಏನಂದ್ರೆ ಕೊನೆಗೆ ಸಪೋರ್ಟ್ ಸಿಗಲ್ಲ. ಓಕೆ, ವಾಟರ್ ಟೇಬಲ್ ಅದು ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ಇವು ಬಿಲೀವ್ ಇಟ್ ಆರ್ ನಾಟ್, ಅದ್ರ ಬೇರಿದೆಯಲ್ಲ 8ರಿಂದ 14 ಅಡಿವರೆಗೂ ಹೋಗುತ್ತೆ. ನಂಬ್ತೀರಾ ನೀವು? ಮೇಲ್ಗಡೆ ಅದು ಇಷ್ಟೇ ಇರುತ್ತೆ, ಒಂದು 2.5-3 ಅಡಿ ಇರುತ್ತೆ, ಬಟ್ ಒಳಗಡೆ ಅಷ್ಟು ಹೋಗುತ್ತೆ. ಅಷ್ಟೋಗಿ ವಾಟರ್ ಟೇಬಲ್ ಇದು ಮಾಡುತ್ತೆ. ಅವರೆಲ್ಲ ಅಷ್ಟು ತಲೆ ಓಡಿಸಿ ಏನೋ ಒಂದು ಯೋಚನೆ ಮಾಡಕ್ ಹೋಗ್ತಾರೆ. ಬಟ್ ಅಂತವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ನಾವು ಆ್ಯಕ್ಚುಲಿ. ಸರ್, ಬೆಂಗಳೂರನ್ನ ನಾವು ಉದ್ಯಾನ ನಗರಿ ಅಂತ ಅಂತೀವಿ. ಒಂದಷ್ಟು ಕಾಡಿದೆ, ಕಾಡಿನ ಥರದ ವಾತಾವರಣ ಇದೆ, ಮರಗಿಡಗಳಿದ್ದಾವೆ. ನಾವು ನಮ್ಮ ಕುಡಿಯೋ ನೀರಿನ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ಹಾವುಗಳು ಹೊರಗಡೆ ಬಂದ್ಬಿಡ್ತವೆ ಬಿಸಿಲಿನ ತಾಪ ತಡೆಯೋಕ್ಕಾಗದೆ. ಸುತ್ತಮುತ್ತ ಕಾಡು ಪ್ರದೇಶ ಇದೆ, ಬಂಡೀಪುರ ಇದೆ, ಬನ್ನೇರುಘಟ್ಟ ಇದೆ. ಅಲ್ಲೆಲ್ಲ ನೀರಿಗೆ ಪ್ರಾಬ್ಲಮ್ ಆಗಲ್ವ ಸರ್ ಕಾಡು ಪ್ರಾಣಿಗಳಿಗೆ? ಅವಾಗೆಲ್ಲ ಹೆಂಗೆ? ಒಳ್ಳೆ ಕೇಳಿದ್ರಿ. ನಾನು ಹೋಗಿದ್ದೆ ರೀಸೆಂಟಾಗಿ, ಬಂದೀಪುರ್ಗೆ ಹೋಗಿದ್ದೆ, ನಾಗರೊಳಗೆ ಹೋಗಿದ್ದೆ. ನೀರೇ ಇಲ್ಲ. ಅಯ್ಯೋ, ಕೆರೆಯಲ್ಲಿ ನೀರೇ ಇಲ್ಲ. ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಎಲ್ಲಿಂದಾರ ನೀರು ತಂದು ತುಂಬಿಸಿ ಅಂತ ಹೇಳಿದ್ದಾರೆ. ಎಷ್ಟು ದಿನ ಮಾಡೋಕ್ಕೆ ಕಷ್ಟ, ಎಲ್ಲಿಂದ ತರ್ತಾರೆ ನೀರು? ಒಂದು ಈಗ ಒಂದು ಕಡೆ ಬಂದೀಪುರೊಳಗೆ 780 ಅಡಿಗೆ ಬೋರ್ವೆಲ್ ಕುರಿದು ಸೋಲಾರ್ ಪಂಪ್ ಹಾಕಕ್ಕೆ ಹೋದ್ರು, ಅಲ್ಲಿ ನೀರೇ ಇಲ್ಲ. ಬಂದೀಪುರೊಳಗೆ ನೀರಿಲ್ಲ ಅಂದರೆ ನೀವು ಬೆಂಗಳೂರಲ್ಲಿ ನೀವು ಯಾವ ಮಳೆ ಬಂದರೂ ಯಾವ ಡ್ಯಾನ್ಸ್ ಆದರೂ ರೈನ್ ಡ್ಯಾನ್ಸ್ ಆದರೂ ಬರೋದಿಲ್ಲ, ನೋಡಿ ನೀರು ಸಿಕ್ಕಲ್ಲ. ಇನ್ನೊಂದು ಕಡೆ ಕಬಿನಿ ಕಡೆಗೆ ರಿವರ್ ಫ್ಲೋ ಆಗ್ತಿರೋದು ಸ್ಟ್ರೀಮಿಂದ ಬಂದರೆ ಆ್ಯಂಕಲ್ ಲೈಟ್ಗೂ ನೀರು ಇಲ್ಲ, ಕಬಿನಿಗೆ ಫ್ಲೋ ಆಗೋದು ಡ್ಯಾಮ್ಗೆ, ಅಷ್ಟು ಮಟ್ಟಕ್ಕೆ ಹೀಗಿದೆ. ಇನ್ನೊಂದು ವಾಟರ್ ಅನ್ನೋದಕ್ಕೆ ಸರ್ ಶಬ್ದ ಬಂದಾಗ ನಂಗೆ ವಾಟರ್ ಪಾರ್ಕ್ಸ್ ಸರ್, ಈಗ ಏಪ್ರಿಲ್ ಮೇ ಅಂದರೆ ಹಾಲಿಡೇಸು, ಫಾರ್ ಟೈಮ್ ಬಿಂಗ್ ಆದರೂ ಈ ಮಕ್ಕಳದ್ದು ಫನ್ಗೆ ಅಂತ ಹೇಳ್ಬಿಟ್ಟು ವಾಟರ್ನ ಅತಿ ಹೆಚ್ಚು ಅದಕ್ಕೆ ಬರ್ತಾ ಇದ್ದೀನಿ. ಈಗ ನಾವು ಹೇಳಬೇಕಂದ್ರೆ ಈ ಸ್ಥಿತಿಯೊಳಗೆ ಇದ್ದಾಗ ಇಂಥದ್ದೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಮಜಾ ಮಾಡೋದು ಇದೆಲ್ಲ ಈಗ ತನ್ನಕ್ಕಿಟ್ಟು ಎಲ್ಲ ಒಳ್ಳೆ ಟೈಮ್ ಬಂದಾಗ ಎಂಜಾಯ್ ಮಾಡೋಣ. ಕೋವಿಡ್ ಆದ್ಮೇಲೆ ಏನೋ ಅಕ್ಸೆಪ್ಟೆಡ್. ಈ ತರ ಸಿಚುವೇಶನ್ ಬಂದಿರೋದು ನಮ್ಮಿಂದ. ಕೋವಿಡ್ ಬಂದಿದ್ದು ಇಂಜಿನಿಯರ್ಡ್, ಯಾರೋ ಮಾಡಿದ್ರು ಸಾಯ್ಲಿ ಜನ ಅಂದ್ಬಿಟ್ಟು.
ಇದನ್ನು ನಾವೇ ಮಾಡ್ಕೊಂಡು ನಾವೇ ಸಾಯ್ತಾ ಇದ್ದೀವಿ. ಸೊ ನಾವು ನೀರು ಬಗ್ಗೆ ಮಾತಾಡಬೇಕಂದ್ರೆ ಈ ಸಿಚುವೇಶನ್ ಹೇಗಿದೆ ಅಂದರೆ, ಈಗ ಕಾವೇರಿ ನೀರು ಸ್ವಲ್ಪ ಇದೆ ನಮ್ಮ KRS ಒಳಗೆ, ಇಲ್ಲಿ ಬರ್ತಾ ಇದೆ ನೀರು. ಈಗ ನಾವೆಲ್ಲ ಟೈಮೊಳಗೆ ನಾವೆಲ್ಲ ಟ್ರೈನಿಂಗ್ ಹೋದಾಗ ಒಬ್ಬರು KM ಚಿನ್ನಪ್ಪ ಅಂದ್ಬಿಟ್ಟು ಒಬ್ಬರು ರೇಂಜ್ ಫಾರೆಸ್ಟ್ ಆಫೀಸರ್ ಇರೋರು, ಮೊನ್ನೆ ತೀರೋದ್ರು ಪಾಪ, ವೆರಿ ನೈಸ್ ಪರ್ಸನ್, 84 years. ನೈಸ್ ಪರ್ಸನ್ಸ್ ಯಾರು ಅವರು ಹೇಳಿದೊಂದೇ ಮತ್ತು ನಮಗೆಲ್ಲ, ಯಾವತ್ತು ವಿಧಾನಸೌಧ ಒಳಗೆ ನೀರು ನಿಂತೋಗುತ್ತೋ ಅವತ್ತೇ ಇವ್ರಿಗೆಲ್ಲ ಗೊತ್ತಾಗೋದು ಫಾರೆಸ್ಟ್ ಅಂದ್ರೆ ಏನಂದ್ಬಿಟ್ಟು. ಸರ್ ಅವ್ರು ಟಿಶ್ಯೂ ಪೇಪರ್ ತಗೊಂತಾರೆ ಸರ್, ಅವರು ಅವ್ರು ನಿಂತಾದ್ಮೇಲೆ ಏನ್ ತಲೆ ಕೆಡಿಸ್ಕೊಳ್ಳಲ್ಲ, ಹೈ ಅಂಡ್ ಟಿಶ್ಯೂ ಪೇಪರ್ ತರಿಸ್ತಾರೆ, ಬಟ್ ಈಗ ಕಾವೇರಿ 5th ಸ್ಟೇಜ್ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಬಂದಿದ ತಕ್ಷಣ ನೀರು ಸಾಲ್ವ್ ಅಂದ್ಬಿಟ್ಟು. ನಿಮಗೆ ನೀರು ಎಲ್ಲಿ ಬರುತ್ತೆ ಕಾವೇರಿಗೆ? ಪಶ್ಚಿಮ ಘಟನೆ ಹಾಳು ಮಾಡಿಬಿಟ್ಟಿದೀವಿ. ಹೌದು, ಕಾಡಿದ್ರೆ ಅಲ್ಲಿ ಮಲೆನಾಡೊಳಗೆ ನೀರಿಲ್ಲ. 1200 ಅಡಿ ಬೋರ್ವೆಲ್ಗೆ ಹೋದ್ರೆ ನೀರಿಲ್ಲ ಮಲೆನಾಡೊಳಗೆ, ನಿಮ್ಮ ಊರ್ ಕಡೆಗೂ ನೀರಿಲ್ಲ. ಹೌದೌದು, ಮೊನ್ನೆ ದೇವೇಗೌಡರು ಪಾಪ ಹೇಮಾವತಿಯಿಂದ ತೆಗೆದು ಬೆಂಗಳೂರಿಗೆ ಕುಡಿ. ಹೇಮಾವತಿ ನೀರ್ ಬರ್ಬೇಕಲ್ಲ. ಈಗ ಮೇಕೆದಾಟಿಗೆ ಮಾತಾಡ್ತಾರೆ ಜನ. ಫಸ್ಟ್ ಮೇಕೆದಾಟಿಗೆ ನೀರು ಬರ್ಬೇಕಂದ್ರೆ ಪಶ್ಚಿಮ ಘಟ್ಟದಿಂದ ಬರಬೇಕು. ನಾವು ಕೊಡಗುನೇ ಹಾಳು ಮಾಡ್ಬಿಟ್ಟಿದೀವಿ. ಎವ್ರಿಥಿಂಗ್ ಇಸ್ ಲಿಂಕ್ಡ್. ವೈ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್? ಗಾಡ್ ಇಸ್ ಕ್ರಿಯೇಟೆಡ್ ಲೈಕ್ ಕೆಂಪೇಗೌಡ ಪ್ರಾಕ್ಟಿಕಲಿ ಶೇಡ್ ಫ್ರಮ್ ಒನ್ ಲೇಕ್ ಟು ಅನದರ್. ನಾನು ನೋಡಿದ್ದೆ ನಮ್ಮ RR ನಗರ ಒಳಗೆ ಒಂದ್ ಕೆರೆ ತುಂಬಿ ಇನ್ನೊಂದು ಕೆರೆ ತುಂಬಿ ಆ ಥರ ಹೋಗೋದು ಈಗಲೂ ಪ್ರೊಸೆಸ್ ಇದೆ. ಅಂಡ ಇದು ಅಂದ್ಬಿಟ್ಟು ಅದರ ಒಂದು ಇದೆಲ್ಲ ದೇವರು ನಮ್ಗೆ ಕೊಟ್ಟಿರೋದು. ಅದನ್ನ ನಾವು ಒಂದೊಂದಾಗಿ ಕಿತ್ತಾಕ್ತಿದ್ದೀವಿ. ಆಮೇಲೆ ನಮ್ಮ ಮಿನಿಸ್ಟ್ರುಗಳು, ನಮ್ಮ MP ಗಳಿಗೆ ನಾವು ಇದು ಮಾಡ್ತೀವಿ, ಒಳ್ಳೆ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಅವ್ರು ಹಾಳು ಮಾಡ್ತಿರೋದು ಯಾರು ನೋಡ್ತಿಲ್ಲ. ಸೊ ಈಗ ನಮ್ಗೆ ಟೈಮ್ ಬಂದಿದೆ, ಎಲ್ಲ ಎದ್ದಬೇಕು. ಯಾಕಂದ್ರೆ ನಾನು ಹೇಳೋದು, ನಮ್ದು ಇಷ್ಟೇ ಜನ ಮಾತಾಡಿ ಕೂಗಾಡಿ ನಡೆಯೋದಿಲ್ಲ. ಎಲ್ಲರೂ ಬರಬೇಕು, ಮುಂದಕ್ಕಾದ್ರೆ ಒಂದಷ್ಟು ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಈಗಲೂ ನಮ್ಮ ಮಿನಿಸ್ಟ್ರುಗಳು ಹ್ಯಾರಗಂಟೆಗಳಿದ್ದರೆ ಹ್ಯಾರಗಂಟಾಗಿದ್ದರೆ ನಾವು ಅವ್ರಿಗೆ ಪಾಠ ಕಳಿಸ್ಬೇಕು. ಎಲೆಕ್ಷನ್ ಬಿಡಿ, ಯಾರೇ ಗೆಲ್ಲಿ ಯಾರೇ ಏರ್ ನಾಟ್ ಬಾದರ್ಡ್, ಬಟ್ ರೆಸ್ಪಾನ್ಸಿಬಿಲಿಟಿ ಬರಬೇಕು. ನಾನು ಇಂಥ ಸಿಚುವೇಶನ್ ಇದೆ ಅಂದಾಗ ನಾನು ಇಲ್ಲ, ಇನ್ನು ಮುಂದೆ ನಾವು ತಾಳ್ಮೆಗಿರಬೇಕು, ಇನ್ನು ಮುಂದೆ ಇದು ನೋಡ್ಕೋಬೇಕು ಅಂದ್ಬಿಟ್ಟು ಈಗಲೂ ಕೂತ್ಕೊಂಡು ನಾನು ಮಾಡ್ತೀನಿ ಅಂದರೆ ದಟ್ ಇಸ್ ಆರ್ ಫೇಲಿಯರ್. ಸರ್, ನನ್ಗೇನು ಅನ್ಸುತ್ತೆ ಅಂದರೆ, ಹಿಂಗೆ ನಮ್ಮ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಬಂದವರೊಬ್ಬರು ಹೇಳಿದ ಮಾತು ನಂಗೆ ಅದು ಯಾವಾಗಲೂ ನನ್ನ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಮುಂಚೆ ಎಲ್ಲ ಒಂದು ಮನೆಯನ್ನು ಬಾಡಿಗೆದಾರರು ಬರಬೇಕು ಅಂತ ಹೇಳಿದ್ರೆ 2 BHK ಇದೆಯಾ, ಒಂದು ದೇವ್ರ ಕೋಣೆ ಇದೆಯಾ, ಈ ಥರದ್ದು ಏನೇನೋ ಒಂದಷ್ಟು ಡಿಮಾಂಡ್ಸ್ ಇರುತ್ತೆ. ಇವಾಗ ಜನ ರಿಯಲೈಸೇಷನ್ ಆಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆಯಾ, ಹಾಗಾದ್ರೆ ನಾವು ಅಲ್ಲಿ ಬಾಡಿಗೆದಾರರ ಬರ್ತೀವಿ. ಈ ಥರ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕಲ್ವ ಸರ್? 100% ಆಗಲೇಬೇಕು. ಇಲ್ದರ ಆಗೋದಿಲ್ಲ. ಇದು ನಮ್ಮಿಂದನೇ ಶುರು ಆಗಬೇಕು. ಅಲ್ಲಿ ಪ್ರಸನ್ನ ಹೇಳಿದ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಹೋಮ್. ಚಾರಿಟಿ ಹ್ಯಾಸ್ ಟು ಬಿಗಿನ್ ಎಟ್ ಹೋಮ್. ಅಲ್ಲಿ ಆಗಲಿಲ್ಲ ಅಂದ್ರೆ ಮುಗೀತು. ಈಗ ನಾನು ಬರ್ತೀನಿ, ಯಾಕೆ ಈ ಸ್ಥಿತಿ ನಾವು ಇದ್ದೀವಿ ಇವತ್ತು? ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಿ ಫೇಲ್ಡ್ ಆಸ್ ಹ್ಯೂಮನ್ ಬೀಂಗ್ಸ್, ವಿ ಫೇಲ್ಡ್. ನಮ್ಮ ಆ್ಯರಗನ್ಸ್, ನಾನು 500 ರೂಪಾಯಿ ಎಕ್ಸ್ಟ್ರಾ ಫೈನ್ ಬೇಕಾದ್ರೆ ಕೊಡ್ತೀನಿ, ನಂಗೆ ರೈನ್ ವಾಟರ್ ಹಾರ್ವೆಸ್ಟ್ ಆ ದಿಮಾಂಗು ಜನಕ್ಕಿದೆ. ನಮ್ಮಂಥವ್ರು ಇದ್ದಾರೆ ಜನಗಳು. ಈಗ ಕೆರೆಗಳಿಗೆ ಬನ್ನಿ, ಅದ್ರ ಬಗ್ಗೆ ಡೀಟೇಲ್ಸ್ ತಗೋತೀನಿ ಸರ್. ರಾಮ್ ಪ್ರಸಾದ್ ಸರ್ ಹತ್ರ. ರಾಮ್ ಪ್ರಸಾದ್ ಸರ್, ಇಂಗು ಗುಂಡಿಗಳನ್ನು ಮಾಡೋಣ ಅಂದಾಗ ಇಂಗು ಗುಂಡಿ ಬೇಡ, ಇಂಗು ಬಾವಿಗಳನ್ನೇ ಮಾಡೋಣ ಅಂತ ನೀವು ಹೇಳ್ತಿರ್ತೀರಿ. ಯಾಕೆ ಹೇಳ್ತಿರ್ತೀರಿ? ಯಾಕದು ಅತಿ ಮುಖ್ಯ? ಮತ್ತು ಇಂಗು ಗುಂಡಿ ಕಾನ್ಸೆಪ್ಟ್ ಬಗ್ಗೆ ಸಣ್ಣದಾಗಿ ಒಂದು ಎಕ್ಸ್ಪ್ಲನೇಷನ್ ಸರ್. ಅಮ್ಮ, ಇದನ್ನು ನಾವು ಮೊದಲನೇ ಬಾರಿಗೆ 1994 ಪಾಲಿಸಿ ಬಂದು ಮಾಡಿದಾಗ ಹಿಂಗು ಗುಂಡಿಗಳು ಅಂದರೆ 5 ಫೀಟ್ ಡಯಾ ಮತ್ತು 4-5 ಫೀಟ್ ಡೆಪ್ತ್ ಇದ್ರೆ ಸಾಕು ಅಂತ ಒಂದು ಇದ್ರಲ್ಲಿ ಹೇಳ್ತಾ ಇದ್ವಿ. ಆದರೆ ಅದು ಅಷ್ಟು ನೀರನ್ನು ಹಿಡಿದಿಟ್ಕೊಳ್ಳೋದಾಗ್ಲಿ ಅಥವಾ ಅಲ್ಲಿ ಕೆಲವು ಸತಿ ಅಲ್ಲಿ ಯಾಕಂದ್ರೆ ನಮ್ಮ ಮೇಲಿನ ಪದರವೂ ಕೂಡ ಅಷ್ಟೇ ಒಳ್ಳೆ ಕಾಂಕ್ರೀಟ್ ತರ ಆಗೋಗ್ಬಿಟ್ಟಿದೆ. ಅದು ನೀರನ್ನ ಹಿಂಗಿಸುವಂತ ಒಂದು ಕ್ಷಮತೆಯನ್ನು ಕೂಡ ಕಳ್ಕೊಂಡ್ಬಿಟ್ಟಿರುತ್ತೆ. ಯಾಕಂದ್ರೆ ನಾವಲ್ಲಿ ಏನೂ ಮಾಡದೇ ಇರೋದ್ರಿಂದ ಕಾಂಕ್ರೀಟ್ ತರ ಆಗ್ಬಿಟ್ಟಿರುತ್ತೆ ಮೇಲಿನ ಪದರ. ಸೊ ಅಲ್ಲಿ ಇಂಗುವ ಪದರ ನಿಮಗೆ ಮೇಲ್ಗಡೆ ಸಿಗ್ಬೋದು ಅಥವಾ ಇನ್ನೂ ಸ್ವಲ್ಪ ಕೆಳಗಡೆ ಸಿಗ್ಬೋದು. ಅವಾಗ್ಲೇನೆ ನಾವು ಮಣ್ಣೋಡ್ರ ಜೊತೆ ಯಾವ್ದೋ ಒಂದು ಇದನ್ನ ಮಾಡ್ತಾ ಇದ್ದಾಗ ಒಬ್ರು ನಕ್ಕೊಂಡು ಹೇಳ್ತಾ ಇದ್ರು, ಇದರಲ್ಲಿ ನೀರು ಹೋಗ್ತಾ ಇದೆ. ಇದು ನಾವು ನೋಡ್ಬೋದಾದದ್ದು ಚೆನ್ನೈಯಲ್ಲಿ ಎಲ್ಲಾ ಮನೆಯಲ್ಲೂ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿಸಿ ಎಲ್ಲವನ್ನು ಮಾಡಿದ್ರು. ಆದರೂ ಕೂಡ ನೀರು ಹಿಂಗಿಬೇಕೆ ಆಗದಿರ ಅಲ್ಲೊಂದು ಫೇಲಿಯರ್ ಆಯ್ತು. ಅದನ್ನ ಅರ್ಥ ಮಾಡ್ಕೊಂಡ ನಂತರ ನಾವು ಈ ಡಿಸೈನ್ ಅನ್ನ ಪ್ರಪೋಸ್ ಮಾಡಿರ್ತಕ್ಕಂಥದ್ದು, ಅದು ಹಿಂಗು ಗುಂಡಿಗಳು ಮಾಡಬಾರ್ದು, ಹಿಂಗು ಬಾವಿಗಳು ಅಂದ್ರೆ 3 ಅಡಿ ಡಯ ಇದ್ದು 20 ಅಡಿ ಆಳ ಇದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ನಿಮ್ಮಲ್ಲಿ ಅಷ್ಟು ಜಾಗ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್, ಯಾಕೆಂದ್ರೆ ಅಷ್ಟು ನೀರನ್ನ ಒಳಗೆ ಹಿಡಿದಿಟ್ಕೊಂಡಾಗ, ಯಾಕೆಂದ್ರೆ ಒಂದು ಸರಾಸರಿ ಒಂದು
30x40 ಸೈಟಲ್ಲಿರ್ತಕ್ಕಂಥ ಮನೆ ಆಗಲಿ, ಅದು ಕೊಡ್ತಕ್ಕಂಥ ನೀರನ್ನ ನಾನು ಒಂದು ಗುಂಡಿಯಲ್ಲಿ, ಒಂದು ಚಿಕ್ಕ ಗುಂಡಿಯಲ್ಲಿ ಹಿಂಗಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಸೊ ಅದನ್ನ ಸ್ವಲ್ಪ ಮಟ್ಟದಲ್ಲಿ ಅದನ್ನ ಹಿಡಿದಿಟ್ಕೊಂಡ್ರೇನೆ ಅದು ಮೆತ್ತಿಗೆ ಹಿಂಗುವಂತ ಕೆಲಸವಾಗೋದು. ಒಂದೇ ಸಮ ಹಿಂಗೋದಿಲ್ಲ, ಮಳೆ ಬಂತು ಹಿಂಗೋಯ್ತು ಅಂತಲ್ಲ, ಹಂಗ ಆಗೋದಿಲ್ಲಮ್ಮ, ಹಿಡಿದು ನಿಲ್ಲಿಸ್ಬೇಕಾದ ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಂಕ್ರೀಟೀಕರಣನೂ ಅಷ್ಟು ಜಾಸ್ತಿ ಆಗಿದೆ. ಸೊ ಇದಕ್ಕೆ ಒಂದು ಅವಿಭಾಜ್ಯ ಸಂಬಂಧ ಇರೋದ್ರಿಂದ ನನಗೆ ಅಷ್ಟು ಜಾಗ ಬೇಕು. ಇವಾಗ ಒಂದು ದೊಡ್ಡ 1 ಎಕರೆ ಜಮೀನಲ್ಲಿ ನೀವು ಹಿಡಿದಿಟ್ಕೊಳ್ಳುವಂತ ನೀರು ನಾವಿವಾಗ ಏನ್ ಮಾಡ್ತಾ ಇದೀವಿ, ಒಂದು ಗುಂಡಿ ಒಳಗೆ ತಗೊಂಡ್ಬರ್ತಾ ಇದೀವಿ. ಸೊ ಅದನ್ನ ನಾವೇನ್ ಮಾಡ್ಬೇಕಾ ಬರುತ್ತೆ, ಆ ಗುಂಡಿ ಸ್ವಲ್ಪ ಆಳ ಇರ್ಬೇಕಾ ಬರುತ್ತೆ. ನಾನು ಅಷ್ಟೇನೆ ಒಂದು ಜಾಗವನ್ನ ಕೊಡ್ಬೇಕಾ ಬರುತ್ತೆ ಹಿಂಗುವ ಒಂದು ಪ್ರಕ್ರಿಯೆ ಆಗೋದಕ್ಕೋಸ್ಕರವಾಗಿ. ಆದುದರಿಂದ ಜೊತೆಯಲ್ಲಿ ಇದು ತುಂಬಾ ದಿನ ಬರುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಸತಿ ಮಾಡಿದ್ರೆ ಒಂದು 5-6-7 ವರ್ಷಕ್ಕೆ ಒಂದು ಸತಿ ಅದನ್ನ ಡಿಸಿಲ್ಟ್ ಮಾಡ್ಬೇಕಾ ಬರುತ್ತೆ. ಇದು ಒಂದು ಬೋವಿ ಜನಾಂಗ ಅಂತಿದೆ, ವೆಲ್ಡಿಗರ್ ಕಮ್ಯುನಿಟಿ ಅಂತಿದೆ. ನಿಮ್ಗೆ JCB ಮತ್ತು ಬೋರ್ವೆಲ್ ಬಂದ್ಮೇಲೆ, ಬೋರ್ವೆಲ್ ಮಿಷಿನ್ಗಳು ಬಂದ್ಮೇಲೆ ಪಾಪ ಅವರ ಒಂದು ಲೈವ್ಲಿಹುಡ್ ಹೋಗ್ಬಿಟ್ಟಿದೆ. ಸೊ ಅವರಿಗೆ ಒಂದು ಲೈವ್ಲಿಹುಡ್ ಆಗುತ್ತೆ ಒಂದು ಕಡೆಗೆ. ಅವರು ಈ ಒಂದು ಇಂಗು ಗುಂಡಿಗಳನ್ನ ಅಲ್ಲಿ ನೋಡಿಕೊಂಡು, ಯಾಕಂದ್ರೆ ತುಂಬಾ ಜನಕ್ಕೆ ಮೋರ್ ದೆನ್ 70,000-80 ಸಾವಿರ ಬೋವಿ ಜನಾಂಗದವರಿಗೆ ಈಗ ಆಲ್ರೆಡಿ ಈ ಒಂದು ಟ್ರೈನಿಂಗ್ ಅನ್ನ ಕೊಡಲಾಗಿದೆ. ಯಾವ ರೀತಿ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕಾಗಿರ್ತಕ್ಕಂಥದ್ದು ಇದೆಲ್ಲ ಟ್ರೈನಿಂಗ್ ಇದೆ ಅವ್ರ ಹತ್ರ. ಸೊ ಅವ್ರಿಗೆ ಗೊತ್ತು ಅಲ್ಲಿ ಬಂದು. ಓಕೆ, ಸಂಪರ್ಕ ಕಡಿತವಾಗಿದೆ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ರಾಘವೇಂದ್ರ ಅವರೇ, ಏನಾದರೂ ಒಂದು ರಾಜ್ಯದಲ್ಲಿ ಸಮಸ್ಯೆ ಆದರೆ ಬೇರೆ ರಾಜ್ಯಗಳು ಸಪೋರ್ಟ್ ಮಾಡ್ತಾವಂತೆ. ಲಾಸ್ಟ್ ಟೈಮ್ ಅಕ್ಕಿ ಅಂದಾಗ ಬೇರೆ ರಾಜ್ಯಗಳಿಂದೆಲ್ಲ ತರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ನೀರಿಗೂ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಸುತ್ತೆ ಕರ್ನಾಟಕದ ರೈಟ್ ನೋ ಸಿಚುವೇಶನ್ ನೋಡಿದ್ರೆ? ಬೇರೆ ರಾಜ್ಯಕ್ಕೆ ನಾವು ನೀರು ಕೊಡ್ತಾ ಇದ್ದೀವಿ, ನಮ್ಮ ಹತ್ರ ನೀರಿಲ್ಲ ಅಂದ್ರೂ. ಯಾಕಂದ್ರೆ ನಮ್ಗೆ ಸಪೋರ್ಟ್ ಮಾಡಬೇಕಾದ್ರೆ ಒಂದು ತಮಿಳ್ನಾಡು ಇಲ್ಲ ಆಂಧ್ರ ಪ್ರದೇಶ, ಯಾಕಂದ್ರೆ ನಮ್ಮ ಬಾರ್ಡ್ರಲ್ಲಿ ಇರೋದು. ಮಹಾರಾಷ್ಟ್ರದಲ್ಲಂತೂ ನೀರಿಲ್ವೇ ಇಲ್ಲ ಬಿಡಿ. ಸೊ ಸಪೋರ್ಟ್ ತಗೊಳಕ್ಕೂ ಆಗಲ್ಲ, ಅವ್ರ ಹತ್ರ ನೀರಿಲ್ಲ. ಹೆಂಗಿದೆ ಅಂದರೆ, ಮೊನ್ನೆನೂ ರೈತರು ತಮಿಳ್ನಾಡಿಗೆ ನೀರು ಬಿಟ್ಬಿಟ್ಟಿದ್ದಾರೆ. ರೈತರಿಗೆ ಕಣ್ಣಿಗೆ ಕಾಣಿಸ್ತಿದೆ ನೀರು ಬಿಟ್ಟಿರೋದು. ನಗರಾಭಿವೃದ್ಧಿ ಸಚಿವರು ಇಲ್ಲ, ನೀರು ಬಿಟ್ಟಿಲ್ಲ, ನಾವು ತೊರೆಕಾಡನ್ನ ಹಳ್ಳಿಗೆ ಬಿಟ್ಟಿದ್ದೀವಿ, ಅಲ್ಲಿ ಬೋರ್ವೆಲ್ ರಿಜುನೇಟ್ ಆಗಬೇಕು, ಅದು ಇದು ರೀಸನ್ಸ್ ಹೇಳ್ತಾರೆ. ಸೊ ಇಲ್ಲಿ ನೀರು ಬಿಡೋದು ಬಿಟ್ಟು ಇಲ್ಲಿ ಬರೀದು ಮಾಡ್ಕೊಂಡು ನಾವು ಇನ್ನೊಂದು ಯಾವುದೋ ರಾಜ್ಯದಿಂದ ಟ್ಯಾಂಕರ್ ಗಟ್ಟಲೆ ತರೋ ಪರಿಸ್ಥಿತಿನ ಅಂತ. ಟ್ಯಾಂಕರ್ ಗಟ್ಟಲೆಗಳು ತರೋ ಪರಿಸ್ಥಿತಿ ಬರಬಹುದು ಅವ್ರು ಕೊಟ್ರೆ, ಯಾಕಂದ್ರೆ ಹೇಳಿದ್ರೆ ಅಲ್ಲೂ ಇಲ್ಲ. ಸೊ ಈಗ ಪ್ರೆಸೆಂಟ್ ಸಿನಾರಿಯೋ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 4 ರಿಸರ್ವಾಯರ್ಸ್ ಇದೆ ಮೇಡಮ್. ಅದು ನೋಡ್ಕೊ, KRS, ಆರಂಗಿ, ಕಬಿನಿ ಮತ್ತೆ ಹೇಮಾವತಿ. ಸೊ ಈಗ ಸದ್ಯದ ಪರಿಸ್ಥಿತಿಲಿ 43.5 TMC ನೀರಿದೆ. ಸೊ ಅದು ಎಲ್ಲಿವರೆಗೂ ಮೇವರೆಗೂ ಸಾಕು ಅಂತ ಇದೆ. ಮೇ ಮತ್ತು ಜೂನ್ ತನಕ ಇದು ಮಾಡ್ಕೋಬೋದು ಅಂತ. ನಮಗೆ ಬೇಸಿಗೆ ಅಂದರೆ ಸಮ್ಮರ್ ರೈನು ಸಹ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸಮ್ಮರ್ ರೈನು ಸಹ 2 ರೈನ್ ಬರುತ್ತೆ. ಆ ರೈನ್ನ ನಾವು ವೆಯ್ಟ್ ಮಾಡಿದ್ರೆ ಬಂದರೆ, ಅಂದರೆ ಆ ಭಗವಂತನ ಇಚ್ಛೆಯಿಂದ ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ಸಾಕಾಗ್ಬೋದು. ಅಂದರೆ ವಿ ಆರ್ ನಾಟ್ ಇನ್ ದ ಕೇಪ್ ಟೌನಲ್ಲಿ ಏನು ಸಿಚುವೇಶನ್ ಆಗಿದೆಯೋ ಆ ಸಿಚುವೇಶನ್ ಇಲ್ಲ, ಒಂದು ಲೆವೆಲ್ಗೆ ಸೇಫ್ ಆಗಿದ್ದೀವಿ. ಸೊ ಆ ಸೇಫರ್ ಸಿಟಿನ ನಾವು ಕರೆಕ್ಟಾಗಿ ಇದು ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಈಗಿರುವ ಕ್ಷಾಮಕ್ಕೆ ಅಷ್ಟು ಇದಾಗಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಅಲ್ಲ, ತಜ್ಞರ ಅಭಿಪ್ರಾಯ. ನೋಡೋಣ ಯಾವ ರೀತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು 3 ತಿಂಗಳುಗಳು ನಾವು ನೀರಿಲ್ಲದೆ ಕಳಿಬೇಕು ಅದನ್ನ. ಯಾಕಂತ ಹೇಳಿದ್ರೆ ನಮಗೆ ನಿತ್ಯ ಅಂತೂ ಬೆಂಗಳೂರಿನ ಬಹುತೇಕ ಒಂದು 10-20 ಏರಿಯಾದಂತೂ ನಾವು ಸುದ್ದಿ ಹಾಕ್ತಿದ್ದೀವಿ, ಖಾಲಿ ಕೊಡೋದು ಸುದ್ದಿ, ನೀರಿಲ್ಲ ಅಂತ. ಮೇಡಮ್, ನಿಮಗೆ BWSSB ಒಟ್ಟು 255 ಪಾಕೆಟ್ಸ್ನ ಐಡೆಂಟಿಫೈ ಮಾಡಿದೆ, ಅಲ್ಲಿ ನೀರಿಲ್ಲ ಅಂತ. ಓಕೆನಾ? ಬೆಂಗಳೂರಲ್ಲಿರುವ ಸಾವಿರಾರು ಪಾಕೆಟ್ ಅಲ್ಲಿ ಬರೀ 255 ಪಾಕೆಟ್ಗಳಲ್ಲಿ ಮಾತ್ರ ನೀರಿಲ್ಲ. ಮಿಕ್ಕಿದ ಪಾಕೆಟ್ಗಳಲ್ಲಿ ನೀರಿನ ಸರಬರಾಜು ಇದೆ, ಬೋರ್ವೆಲ್ ಇದೆ, ಕಾವೇರಿ ನೀರಿನ ಒಳಹರಿವು ಇದೆ, ಅಂದ್ರೆ BBMP, BBMP ಇದೆ, ಬೋರ್ವೆಲ್ಸ್ ಇದೆ. ಸೊ ಈ ರೀತಿ ಇರೋದ್ರಿಂದ ಇಲ್ಲಿರೋರು ಸೇಫ್ ಝೋನ್. ಅಲ್ಲಿರೋ ಯಾರು 110 ಇದಾರಲ್ಲ, ಅಂದ್ರೆ ರಾಮಮೂರ್ತಿ ನಗರ, ಏನು ಇದು KR ಪುರಂ, ಮಹದೇವಪುರ, ಈ ಕಡೆ ಗುಂಜೂರು, ಈ ಕಡೆ ಇರೋದೆಲ್ಲಾನು ಸಹ ಈಗಿರುವ ಕಷ್ಟದ ಸಿಚುವೇಶನ್ ಅಲ್ಲಿ ಇರೋದು. ಒಂದ್ ಕಡೆ ನೀರಿಲ್ಲ, ಇನ್ನೊಂದು ಕಡೆ ನೀರ್ನ ವೇಸ್ಟ್ ಮಾಡ್ತಾರೆ ಜನ. ನಮ್ಮ ಮನೆ ಎದುರಿಗೆ ನಾನು ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ವೇಸ್ಟ್ ಮಾಡಿ ಆದ್ರೂ ಮಾಡ್ತಾರೆ. ಪೈಪ್ ಒಳಗೆ ಹಾಕೊಂಡು ನೀರನ್ನ ಮನೆ ಮುದ್ದೆ ಬಿಡ್ತಾರೆ. ಅದೇನು ಕ್ಯಾಶುವಲ್ ಆಗಿ ಏನೋ ಯಾರ್ದೋ ಬೇಕಾಬಿಟ್ಟು ಬಂದಂಗೆ ನೀರನ್ನ ಬಿಡೋದು. ಆಮೇಲೆ ಅವ್ರು ರಂಗೋಲೆ ಹಾಕ್ಬೇಕಾದ್ರೆ ಆ ನೀರನ್ನ ಹರಿಯಕ್ಕೆ ಬಿಡೋದು ಪೈಪಿಂದ. ಇದೇ ಥರ ಒಬ್ಬರೇ ಇಲ್ಲ, ಬೇಜಾನ್ ಮನೆಗಳಿದೆ. ನಿನ್ನೆ ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಫೋನ್ ಮಾಡಿದ್ರು ನನಗೆ, ಚೂಡಿ ಶಿವರಾಮ್ ಅಂದ್ಬಿಟ್ಟು. ಈ ಥರ ನಮ್ಮ ಫ್ಲ್ಯಾಟ್ಸ್ ಹತ್ರನೂ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ನೋಡ್ತಿದ್ದೆ. ನಾವೊಂದು ಗ್ರೂಪ್ ಮಾಡ್ಕೊಂಡು ಹೋಗಿ ಜನಕ್ಕೆ ಹೋಗಿ ಮಾತಾಡೋಣ. ನಾವೇ ಹೋದರೆ ಹೊಡಿತಾರೆ, ನಮಗೊಂದು BBMP ಮಾರ್ಷಲ್ ಬೇಕು. ಸೊ ಅದೆಲ್ಲ ರಿಸ್ಕ್, ಅದೆಲ್ಲ ಏನು ಮಾಡೋಕ್ಕೂ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಒಂದು ಕಡೆ ನೀರಿಲ್ಲ, ಇನ್ನೊಂದು ಕಡೆ ನಾವು ಹಾಳು ವೇಸ್ಟ್ ಮಾಡ್ತೀವಿ. ರೈಟ್. ಹಂಗಾದ್ರೆ ಸಾರ್ವಜನಿಕರ ಜವಾಬ್ದಾರಿ ಇದು ಬಹಳ ಮುಖ್ಯ.
ಪ್ರತಿಯೊಬ್ಬರು ಕೂಡ ಒಂದು ಹನಿ ನೀರನ್ನ ಬಳಕೆ ಮಾಡಬೇಕಾದ್ರೆ ಜಾಗೃತೆಯಿಂದ ಮಾಡಬೇಕು. ಏನಕ್ಕೆ ಬಳಕೆ ಮಾಡ್ತಿದ್ದೀನಿ ಅಂತ ಅರಿವಿಟ್ಕೊಂಡು ಮಾಡಬೇಕಾಗತ್ತೆ. ಆ ಜೀವಸಲೆಗೆ ಜೀವ ಕೊಡಲೇಬೇಕಾಗಿದೆ. ರೈಟ್. ಬೋರ್ವೆಲ್ಗಳು ಬತ್ತಿದ್ದಾವ, ಅದನ್ನು ರೆಜ್ಯೂನೇಟ್ ಮಾಡಬೇಕು. ಕೆರೆಗಳು ಬತ್ತಿದ್ದಾವ, ರೆಜ್ಯೂನೇಟ್ ಮಾಡಬೇಕು. ನದಿಗಳು ಬತ್ತೋಗ್ತಿದ್ದಾವ, ಮಾಡಲೇಬೇಕು. ಜವಾಬ್ದಾರಿ ಸರ್ಕಾರದ್ದು, ಜನಸಾಮಾನ್ಯರದ್ದು ಆಗಿದೆ. ಬಟ್ ಸರ್ಕಾರ ಮತ್ತು ಜನಸಾಮಾನ್ಯರು ಅಂದಾಗ ನನಗೆ ಪ್ರಶ್ನೆ ಏನಿದೆ ಅಂದರೆ, ಸಮಸ್ಯೆಗೆ ಪರಿಹಾರ ಇದೆ ಅಂತ ಸರ್ಕಾರಕ್ಕೂ ಗೊತ್ತು, ಜನರಿಗೂ ಗೊತ್ತು, ಎಕ್ಸ್ಪರ್ಟ್ಸ್ಗೂ ಗೊತ್ತು. ಇದು ಕೆಲಸ ಆಗಲ್ಲ. ಯಾಕೆ ಅಂದರೆ ಓಟ್ ಬೀಳಬೇಕು ಪ್ರತಿ ಎಲೆಕ್ಷನಲ್ಲಿ ಅಂದರೆ ಜನ ಸಮಸ್ಯೆಲಿ ಇರಬೇಕು, ನೀರಿಗೆ ಹಾಹಾಕಾರ ಇರಬೇಕು, ರಸ್ತೆ ಇಲ್ಲ ಅಂತ ಗೋಳಾಡಬೇಕು, ಮಗದೊಂದು ಫ್ರೆಶ್ ಏರ್ ಬರ್ತಿಲ್ಲ ಅಂತ ಗೋಳಾಡಬೇಕು. ಆ ಸಮಸ್ಯೆ ಇವರಿಗೆ ಅಸ್ತ್ರ, ವೋಟ್ ಬ್ಯಾಂಕ್. ಪ್ರತಿ 5 ವರ್ಷದ ಎಲೆಕ್ಷನಲ್ಲಿ ಅದು ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗಬೇಕು ಅಂದರೆ ಜನ ಸಮಸ್ಯೆಲಿ ಇರಬೇಕು. ಅದಕ್ಕೆ ಇವಕ್ಕೆ ಯಾವಕ್ಕೂ ಪರಿಹಾರ ಸಿಗಲ್ಲ. ಇದೆ, ಆದರೆ ನಿಜವಾದ ಪರಿಹಾರ ಸಿಗಲ್ಲ. ನೋಡ್ರಿ, ನೀವು ಹೇಳಿದ್ದು ಒಪ್ಕೊಂತೀನಿ ನಾನು. ಅದೇ ಹೇಳೋದು, ಈಗ ಇವು ಎಲೆಕ್ಷನ್ ಬಂತು ಅಂದ ತಕ್ಷಣನೇ ಪ್ರತಿಯೊಬ್ರು ಏನು ಮಾಡ್ತಾರೆ, ಒಳ್ಳೆ ಕಾಂಚಾಣ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಒಳ್ಳೊಳ್ಳೆ ನೋಟುಗಳು ಹರಿದಾಡ್ತವೆ ಎಲ್ಲ ಕಡೆಗೂ. ನಾನು ಹೇಳೋದು ವೆರಿ ಸಿಂಪಲ್, ನೀವು ಅದನ್ನು ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ತೋರಿಸ್ರಿ. ಆ ರಸ್ತೆಗಳಲ್ಲಿ 3 ಅಡಿ ಕಾಂಚಾಣ ಸುರಿಯೋದೇ ಬೇಡ, ಅವರೇ 50 ವರ್ಷಕ್ಕೆ ಅವರೇ ಲೀಡರ್. ಎಕ್ಸಾಕ್ಟ್ಲಿ, ಅಭಿವೃದ್ಧಿ ಮಾಡಿ ನಾನು ಒಂದು ಇದು ಮಾಡಿದ್ವಿ ಪ್ರತಿಭಟನೆ. ಹೆಂಗಪ್ಪ ಅಂತಂದರೆ, ಒಂದು ಗಿಡ ತಗೊಂಡೋಗಿ ರೋಡ್ ಸೆಂಟ್ರಿಗೆ ಇಟ್ಟಿದ್ವಿ. ಯಾಕಂದರೆ 3 ಅಡಿ ಗುಂಡಿ ಇತ್ತು ಆ ಗಿಡದಲ್ಲಿ. ನೋಡಿ, ಒಳ್ಳೆ ಗಿಡ ಚೆನ್ನಾಗಿ ಬೆಳೀತಲ್ಲಿ ರೋಡ್ ಸೆಂಟ್ರಿಗೆ. ಅದು ಚಾಲುಕ್ಯ ಸರ್ಕಲಲ್ಲಿ ತಿಳ್ಕೊಳ್ರಿ. ಮತ್ತೆ ಓಕೆ, ನಾನು ಹೇಳೋದು ಪ್ರತಿಯೊಬ್ಬರು ಅಭಿವೃದ್ಧಿ ಕಡೆಗೆ ಮಾತ್ರ ಗಮನ ಕೊಡಿ. ಅವಾಗ ಏನಾಗುತ್ತೆ, ಆಮೇಲೆ ನಿಮ್ಮ ಅಭಿವೃದ್ಧಿ ನೀವು ಪ್ರತಿಯೊಂದನ್ನು ತೋರಿಸ್ರಿ ಜನಕ್ಕೆ. ತೋರಿಸ್ಕೊಂತ ಬಂದಾಗ ಆಟೋಮೆಟಿಕ್ ಜನಕ್ಕೆ, ಈಗ ಮುಂಚೆ ಹಂಗಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ ನಿಮಗೆ? ಈಗ 1 ಸೆಕೆಂಡಲ್ಲಿ ಏನೇ ಆಗಿದ್ದು ಇಮ್ಮಿಡಿಯೇಟ್ಲಿ ಪ್ರತಿಯೊಬ್ಬ ಕಾರ್ನರ್, ವರ್ಲ್ಡಲ್ಲಿರೋ ಪ್ರತಿಯೊಬ್ಬ ಮನುಷ್ಯನ ಕಾರ್ನರ್ ಕೈಲೇ ಹೋಗುತ್ತೆ ಅದು. ಓಕೆ, ಅದನ್ನು ನೀವು ಅದನ್ನೇ ಆ ರೀತಿ ಮಾಡಿ. ಬಟ್ ಒಳ್ಳೆ ಕೆಲಸ ಮಾಡಿ ನೀವೇನೋ ಒಂದು ಜನನ ಯಾವತ್ತು ನೀವು ಇಂಪ್ರೆಸ್ ಮಾಡಿಬಿಟ್ರಿ. ಓಕೆ, ಜನಗಳಿಗೆ ನೀವು ಮಾಡಿರೋ ಅಭಿವೃದ್ಧಿನ ಚೆನ್ನಾಗಿ ತೋರಿಸ್ಬಿಟ್ಟು ಅವ್ರಿಗೊಂದು ಮೋಟಿವೇಶನ್ ಮಾಡಿ. ಹೌದು, ಅವಾಗೇನು, ಓ ಈ ಮನುಷ್ಯ ನಮಗೆ ಒಂದು ಒಳ್ಳೆ ನಾಯಕ ಆಗ್ತಾನೆ, ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾನೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬರ್ತಾರೆ. ಆಮೇಲೆ ನಮ್ಮವ್ರು ಎಷ್ಟು ಜಾಣ ಕುರುಡ್ರು ಅಂತಂದರೆ, ನಮ್ಮ ಪೊಲಿಟಿಷಿಯನ್ಸ್ಗಳು, ನೀವು ಹೇಳ್ತಿದ್ರೆ ಬಗ್ಗದ ಟ್ಯಾಂಕರ್ ದಂಧೆ ಅಂತಂದೇಳಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನೀನೊಂದು ಕೆಲಸ ಮಾಡಪ್ಪ, 5 ಕಿಲೋಮೀಟರ್ ವ್ಯಾಪ್ತಿಗೆ ಹೋಗಪ್ಪ, 6000 ಲೀಟರ್ ತಗೊಂಡು 600 ರೂಪಾಯಿ ಫಿಕ್ಸ್ ಮಾಡಿದ್ರು. ಯಾರೀ ಹೋಗ್ತಾರೆ? ಅವ್ನು ಹೇಳ್ತಾನ, ಸರ್ ನಾನು 15 ಕಿಲೋಮೀಟರ್ ಬಂದೆ ಅಂತಾನೆ. ಯಾರು ಕೇಳೋರಿದ್ರಿ? ಓಕೆ, ಹೆಚ್ಚು ಕಮ್ಮಿ ಆಯ್ತು, ನನ್ನ ನೀರೇ ಇಲ್ಲ ಅಂತ. ನಾವು ವೆರಿ ಸಿಂಪಲ್. ಓಕೆ, ಇವತ್ತು ನೋಡ್ರಿ, ಒಬ್ರು ಗಂಗಪ್ಪ ಹೊಂಬಾಳ್ ಅಂತ ಒಬ್ಬ ಡೈರೆಕ್ಟರ್, ಅಡಿಷನಲ್ ಡೈರೆಕ್ಟರು, ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ವಿಧಾನಸೌಧದೊಳಗಡೆನೆ ನೀರು ಬೇಕಾಗಿದೆ ಎಲ್ಲ. ನೀವು ವಿಧಾನಸೌಧದೊಳಗಡೆ ಇದು ಪಾರ್ಕ್ ಎಲ್ಲ ಒಣಗ್ತಾ ಇದೆ. ITC ಗಾರ್ಡನಿಯಾ ಹೋಟ್ಲವರು ನೀರು ಕೊಡಕ್ಕೆ ರೆಡಿ ಇದ್ದಾರೆ. 1.5 ಕಿಲೋಮೀಟರ್ ITC ಗಾರ್ಡನ್ ವಿಧಾನಸೌಧಕ್ಕೆ. ಇವತ್ತು ನಂಬಿದ್ರೆ ಬಿಟ್ಟರೆ ಬಿಡಿ, 1,000 ರೂಪಾಯಿ ಕೇಳ್ತಾರೆ. ಅದು ನೀರು ಅವ್ರದ್ದಲ್ಲ, ನೀರು ಹೋಟ್ಲವ್ರದ್ದು. ಓಕೆ, ಅವ್ನು 1.5 ಕಿಲೋಮೀಟ್ರ್ ವಿಧಾನಸೌಧಕ್ಕೆ ಬಂದು ಅವ್ನು ಡಂಪ್ ಮಾಡ್ಬೇಕು, ಅಷ್ಟೇ ಒಂದು ಕೆಲಸ. ಇಷ್ಟೇ ಸಹ. ನೀವು ಎಲ್ಲಿದ್ದೀರಿ ಸರ್ ಅಂತ ನಾನು ಇವತ್ತಿನಿಗೆ ಒಂದು 500 ಟ್ಯಾಂಕರ್ ಬೇಕಾದ್ರೆ ಪ್ರತಿಯೊಬ್ಬರು ನಂಬರ್ಗಳು ಇಟ್ಕೊಂಡಿದ್ದೀನಿ. ಫೋನ್ ಮಾಡಿದೆ ಅಂತಂದರೆ, ನಾನು ಬರಲ್ಲ, ನೀನು ಬರಲ್ಲ, ನೀನು ಬರಲ್ಲ, ನಾನು ಬರಲ್ಲ. ಏನು ಮಾಡ್ತೀರಿ? ಇಷ್ಟು ಜಾಣ ಕೊಡಿ. ಚೆನ್ನಾಗಿ ಮಾಡಿದ್ರೆ ಅಂದರೆ 5 ಕಿಲೋಮೀಟ್ರಿಗೆ 6000 ಲೀಟ್ರಿಗೆ 600 ರೂಪಾಯಿ, 8000 ಲೀಟ್ರಿಗೆ 700 ರೂಪಾಯಿ, 12,000 ಲೀಟ್ರಿಗೆ 1000 ರೂಪಾಯಿ, 5ರಿಂದ 10 ಕಿಲೋಮೀಟ್ರಿಗೆ ಯಾವನ್ ಕೇಳ್ತಾನೆ ರೀ ಇದನ್ನೆಲ್ಲ? ಯಾಕ್ರಿ ಮಾಡೋದು ಮಾಡ್ತೀರಾ? ನಿಜವಾಗಿರೋ ಕೆಲಸ ಮಾಡಿ, ಅದು ಮಾಡಿಬಿಟ್ಟು ಅದನ್ನ ಒಂದು ಎಕ್ಸಿಕ್ಯೂಟ್ ಮಾಡಿ. ಈ ಕಾಟಾಚಾರಕ್ಕೆ ಒಂದೇನೋ ಮಾಡಿಬಿಟ್ಟು ಆ ಕ್ಷಣಕ್ಕೆ ನೀರಿಲ್ಲ ಅಂದ್ರೆ DK ಶಿವಕುಮಾರ್ ಕೇಳಕ್ಕಾಗತ್ತಾ? ಪಾಪ ಅವರು ಆರಾಮಾಗಿ. ಸರ್ ಹೇಳಿ ಸರ್, ಕೆರೆಗಳ ಬಗ್ಗೆ ಆಗಲೇ ಒಂದು ಪಾಯಿಂಟ್. ಇಲ್ಲ, ಕೆರೆಗಳನ್ನ ನಾವು ಹಾಳು ಮಾಡಿ ಬಿಟ್ಬಿಟ್ಟಿದ್ದೀವಿ. ಈಗ ಒಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಎನ್ವೈರ್ಮೆಂಟ್ ಇದು ಮ್ಯಾನೇಜ್ಮೆಂಟ್ EMP ಇರೋರು ರಿಪೋರ್ಟ್ ಕೊಟ್ಟಿದ್ರು, ಈ ಥರ ಬರುತ್ತೆ ಬೆಂಗಳೂರು ಅರ್ಬನ್ನು, ಬೆಂಗಳೂರು ರೂರಲ್ಲು, ಒಂದು 8 ಡಿಸ್ಟ್ರಿಕ್ಟ್ಗಳಿಗೆ ನೀರಿರಲ್ಲ ಅಂದ್ಬಿಟ್ಟು 1.5 ವರ್ಷದ ಹಿಂದೆನೇ 2021 ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಒಳಗೆ. ಈ ಥರ ಇದೆ. ಅದು ಒಂದು ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅವರು ಕೊಟ್ಟಾಗ ಇವ್ರನ್ನ ಸೀರಿಯಸ್ಸಾಗಿ ತಗೊಂಡಿಲ್ಲ, ಆದರೂ ಕೆರೆಗಳನ್ನ ಹೋಗಿ ಹಾಳು ಮಾಡಿದ್ರು. ಒಂದು ವಾಕಿಂಗ್ ಪಾತ್ ಮಾಡೋಕ್ಕೆ ಒಂದು ಕೆರೆನ ಹಾಳು ಮಾಡ್ತಾರೆ. ಒಂದು ಕಡೆ ಕೆರೆ ಒಳಗೆ ರೋಡ್ ಮಾಡೋಕ್ಕೆ ಒಂದು ಕೆರೆ ಹಾಳು ಮಾಡ್ತಾರೆ. ಹೊಸಕೆರೆಯಲ್ಲಿ ಅಲ್ಲಿಗೆ ಹೊಡ್ರೊಳಗೆ ವಾಕಿಂಗ್ ಪಾತ್ ಮಾಡೋಕ್ಕೆ ಇರೋ ಕೆರೆನೇ ಹಾಳು ಮಾಡಿದ್ದಾರೆ. ಸೊ ಈ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಜನ ಸುಮ್ಮನೆ ಇದ್ದಾರೆ. ನನಗದೇ ಅನ್ಸುತ್ತೆ ಸರ್. ಈಗ ನೋಡಿ, ಹೊಸಕೆರೆ ಹಳ್ಳಿ ಅಂದಾಗ ಆ ಹೆಸರಲ್ಲಿ ಮಾತ್ರ ಕೆರೆ ಉಳ್ಕೊಂಡಿದೆ, ನಿಜಕ್ಕೂ ಕೆರೆನೇ ಇಲ್ಲ. ರೋಡ್ ಮಾಡಕ್ಕೆ ಹೋಗಿ ಅವ್ರ ಜಾಗ ಇತ್ತು, ಅಲ್ಲಿ ಡೆವಲಪ್ ಆಗಬೇಕು, ರೇಟ್ ಜಾಸ್ತಿ ಆಗಬೇಕು ಅಂದ್ಬಿಟ್ಟು ಕೆರೆನ ಮಾಡಿದ್ರು. ಈಗ ಎಷ್ಟು ಮಟ್ಟಕ್ಕೆ ಅಂದ್ರೆ ಪಾಪ ಊರ್ ಜನ ಅಲ್ಲಿ ಬಂದ್ಬಿಟ್ಟು BWCS ಕೇಳ್ಕೊತಿರೋದು, ನೀವು ಸುವೇಜ್ ವಾಟರೇ ಬಿಡಿ ಸ್ವಾಮಿ ಕೆರೆಗೆ, ಅದಾರು ಕೂತ್ಕೊಂಡು ನಮಗೆ ಬೋರ್ವೆಲ್ ಬರುತ್ತೆ ಅಂದ್ಬಿಟ್ಟು ಪಾಪ ಅಷ್ಟು ಬೇಡ್ಕೊಂಡಿದ್ದಾರೆ. ಈಗಲೂ ಸರ್ ಈಗ ಅದರಲ್ಲಿರೋ ಹೂಳನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿ ನೀರಿನ ಡಿಸಿಲ್ಟಿಂಗ್ ಆಗಿದೆ.
ಒಂದು 2019 ಡಿಸಿಲ್ಟಿಂಗ್ ಆಗಿದೆ, ಏನು ಮಾಡ್ಬೇಕಾಗಿಲ್ಲ, ಬಿಟ್ಟಿದ್ರೆ ನೀರು ಬಂದಿರೋದು. ಅದನ್ನ ಹೋಗಿ ಕೈ ಇಟ್ಟು ಅದನ್ನ ಹಾಳು ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದನ್ನ ಯಾರು ಕೇಳ್ತಾರೆ? ಹೌದು ಹೌದು. ಹಾ, ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಮಾಡೋದು ಮಾಡ್ಕೊಂಡ್ಬಿಟ್ಟಿದೀವಿ, ಗೊತ್ತಿದೆ ಈ ತರ ಆಗ್ತಾ ಇದೆ ಅಂದ್ಬಿಟ್ಟು. ನಾನು ಯೂಶ್ವಲಾಗಿ ಬ್ಲೇಮ್ ಮಾಡೋದು ನಮ್ಮ ಬ್ಯೂರೋಕ್ರಾಟ್ಸ್ಗೆ. ಹೌದೌದೌದು. ಯಾಕಂದ್ರೆ ನಮ್ಮ 80% ಪೊಲಿಟಿಷಿಯನ್ಸ್ಗೆ ಈ ಬಯೋಡೈವರ್ಸಿಟಿ ಏನ್ ಗೊತ್ತಿಲ್ಲ, ಎಕಾಲಜಿ ಏನ್ ಗೊತ್ತಿಲ್ಲ, ಫಾರೆಸ್ಟ್ ಇಂದ ಏನ್ ಬೆನಿಫಿಟ್, ಫಾರೆಸ್ಟ್ ಅಂದ್ರೆ ಮರ ಅಂತ್ಕೊಂಡ್ಬಿಟ್ಟವ್ರೆ. ಆ ಥರ ಇದ್ದಾಗ ಬ್ಯೂರೋಕ್ರಾಟ್ಸು ಅವ್ರು ಹೇಳ್ಬೇಕು, ಸರ್ ಹಿಂಗೆ ಮಾಡಕ್ ಬಿಡಬಾರ್ದು, ಮಾಡಬಾರ್ದು ಅಂದ್ಬಿಟ್ಟು ಅವ್ರು ಧೈರ್ಯವಾಗಿ ಹೇಳ್ಬೇಕು. ಹಳೆ ಪ್ರಸನ್ನ ಅವ್ರು ಹೇಳ್ತಿದ್ರು, ಪಾಪ ಕೆಲವು IAS ಆಫೀಸರ್ಸು ಒಳ್ಳೆಲ್ಲ ಕೆಲಸ ಮಾಡಕ್ಕಿದ್ದಾರೆ ಆದ್ರೂ ಬಿಡಲ್ಲ ಅಂತವ್ರಿಗೆ ನಾವೆಲ್ಲ ನುಗ್ಬೇಕು, ಹೋಗ್ಬಿಟ್ಟು ಇಟ್ಕೊಂಡು ಕೇಳಬೇಕು, ನಿಂಗೆ ಅರ್ಥ ಆಗತ್ತಾ ಬಯೋಡೈವರ್ಸಿಟಿ ಏನ್ ಗೊತ್ತಾ ನಿನ್ಗೆ, ಗಿಡದ ಬೆಳೆ ಏನ್ ಗೊತ್ತಾ ನಿನ್ಗೆ, ಬೇರೆ ನೀನು ತಿನ್ನೋದು ಎಂಜಾಯ್ ಮಾಡೋದಲ್ಲ. ಬಟ್ ನಾವು ಕೇಳ್ಬೇಕು ಪ್ರಶ್ನೆಗಳು. ಈ ಸಿಚುಯೇಷನ್ ಬಂದಿದೆ ವೇರ್ ವಿ ಹ್ಯಾವ್ ಟು ಆಸ್ಕ್ ಕ್ವಶನ್ಸ್. ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ರಾಮ್ ಪ್ರಸಾದ್ ಸರ್, ಕಡೆಯದಾಗಿ ನಿಮ್ಮ ಸಲಹೆ. ನಂದು ಮೊದಲನೇದು ಬಂದ್ಬಿಟ್ಟು, ಒಂದು ನಿಮ್ಮ ಕಡೆಯಿಂದ ಅಂದರೆ ವೈಯಕ್ತಿಕವಾಗಿ ಯಾರು ಎಷ್ಟು ಮಾಡೋಕ್ಕಾಗುತ್ತೋ ಅದನ್ನು ಈಗಿನ ಮಟ್ಟದಲ್ಲಿ ಮಾಡೋದು ಒಳ್ಳೆಯದು. ಅಂತ ಹೇಳಿದ್ರೆ ನಿಮಗಾಗದೇ ಇದ್ರೂ ರೀಚಾರ್ಜ್ ವೆಲ್ ಅಂತ ಹೇಳ್ತಾ ಇದ್ವಿ, ಯಾವುದೋ ಒಂದು ಬಡ ಓವಿ ಕುಟುಂಬದವ್ರಿಗೆ ಕೊಡಿ, ಆದರೆ ಒಂದು ರೀಚಾರ್ಜ್ ವೆಲ್ಲನ್ನು ಎಲ್ಲರೂ ಪಣ ತಟ್ಕೊಂಡು ನನ್ನ 2024ರಲ್ಲಿ ಒಂದನ್ನಾದರೂ ನಾನು ಮಾಡಿಸ್ತೇನೆ. ಓಕೆ, ನಮ್ಮನೇಲಿ ನಾನು ಮಾಡ್ಕೊಂಡ್ಬಿಟ್ಟಿದ್ದೇನೆ, ಇನ್ನೊಬ್ಬರ ಹತ್ರನಾದ್ರೂ ಅದು ಪಾರ್ಕಲ್ಲಾಗ್ಬೋದು, ಅದು CSR ಫಂಡಲ್ಲಾಗ್ಬೋದು, ಅಥವಾ ನಾವೇ ದೇಣಿಗೆ ಕೊಟ್ಟಾಗ್ಬೋದು, ಅಥವಾ ಇನ್ನೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡಾದರೂ ಆ ನೀರನ್ನು ಹಿಂಗುವ ಕೆಲಸ 3 ಅಡಿ ಬೈ 20 ಅಡಿ ಒಂದು ಬಾವಿಯನ್ನು ತೋಡಿ ಅದರಲ್ಲಿ ನೀರು ಹೋಗುವಂತೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಒಂದು ಮಾಡಿಕೊಂಡ್ರೆ ಎಷ್ಟೋ ನೀರು 14 TMC ಅಷ್ಟು ನೀರು ನಮ್ಮ ಹತ್ರ ಇದೆ, ಅದರಲ್ಲಿ ಸ್ವಲ್ಪನಾದ್ರೂ ಒಳಗಡೆ ಹಾಕಿಸ್ಕೋಬಹುದು. ಇನ್ನೂ ಕೂಡ ನಮ್ಮ ರೀಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಮಟ್ಟಕ್ಕೆ ರೀಚಾರ್ಜ್ ಆಗ್ತಾ ಇರ್ತಕ್ಕಂಥದ್ದು ಬೇರೆ 8% ಮಳೆ ನೀರು ಮಾತ್ರ, ಇನ್ನು ತುಂಬಾ ನೀರು ಮಿಕ್ಕಿದೆ. ಇದನ್ನ ಮಾಡುವಂತ ಕೆಲಸವನ್ನ ಎಲ್ಲರೂ ಅಷ್ಟೇ ಪಣ ತಟ್ಕೊಂಡು ಒಂದನ್ನಾದ್ರೂ ಮಾಡಿದ್ರೆ, ಈಗ ನಮ್ಮಲ್ಲಿರ್ತಕ್ಕಂಥ 1.3 ಕೋಟಿ ಜನ ಅಷ್ಟು ಏನೋ ನಮ್ಮಲ್ಲಿ ಹೇಳ್ತಾ ಇರ್ತಕ್ಕಂಥ ಬರೀ 10 ಲಕ್ಷ ಈ ತರ ಇಂಗು ಬಾವಿಗಳಿದ್ರೆ ತಾನಾಗೆ ನೀರು ಎಷ್ಟೋ ಕೆಳಗಡೆ ಹೋಗುವಂಥದ್ದು, ಅಲ್ಲಿ ಫ್ಲಡ್ ಆಗುವಂಥದ್ದು, ಎಲ್ಲಿ ಫ್ಲಡ್ ಆಗ್ತದೆ ಅಲ್ಲೇ ಮಾಡಿ, ಎಲ್ಲಿ ನೀರು ನಿಲ್ತಿದೆ ಅಲ್ಲೇ ಮಾಡಿ, ಪರವಾಗಿಲ್ಲ. ಆತರ ಒಂದು ಮಾಡೋದು ಒಂದು ಈಗಿನ ವೈಯಕ್ತಿಕ ರೀತಿಯಲ್ಲಿ ನಾನು ಹೇಳ್ತಕ್ಕಂಥದ್ದು. ಗೌರ್ಮೆಂಟಿನ ಮಟ್ಟದಲ್ಲಿ ಲೋಕಲ್ ವಾಟರ್ ಸಸ್ಟೈನಬಿಲಿಟಿ ಅಂಡ್ ಲೋಕಲ್ ವಾಟರ್ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು. ಆ ವಾಟರ್ ಬ್ಯಾಲೆನ್ಸ್ ಅನ್ನ ಮೊದಲು ನೀವು ನಮ್ಮ ವಾಟರ್ ಶೆಡ್ ರೀಜನ್ಗೆ ಮೊದಲು ಮಾಡಿ. ಇದುವರೆಗೂ ಇಷ್ಟು ವರ್ಷ ಆಗಿದೆ ಅಮ್ಮ, ಇದುವರೆಗೂ ಕೂಡ ಒಂದು ಲೋಕಲ್ ವಾಟರ್ ಬ್ಯಾಲೆನ್ಸ್ ಅಂದ್ರೆ ಮೈಕ್ರೋ ವಾಟರ್ ಶೆಡ್ ರೀಜನ್ ಹೇಳ್ತೀವಿ ನಾವು, ಮೈಕ್ರೋ ಮತ್ತು ಮ್ಯಾಕ್ರೋ ವಾಟರ್ ಶೆಡ್ ರೀಜನ್, ಇದಕ್ಕೆ ವಾಟರ್ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ? ಮಳೆ ನೀರು ಎಷ್ಟು ಬರ್ತಾ ಇದೆ, ಜೊತೆಯಲ್ಲಿ ನಮ್ಮ ಕೆರೆ ಇದ್ರೆ ಅದರಲ್ಲಿ ಎಷ್ಟು ನೀರಿದೆ, ಜೊತೆಯಲ್ಲಿ ನಾವು ಹೊರಗಿನಿಂದ ಎಷ್ಟು ನೀರನ್ನ ತರಬೇಕು ಈ ಒಂದು ಇದಕ್ಕೆ ಅಂತ ಇಲ್ವೇ ಇಲ್ಲ. ಲೋಕಲ್ ವಾಟರ್ನ ಮರ್ತೇ ಬಿಟ್ಟಿದೀವಿ, ಬರೀ ಹೊರಗಿಂದ ನೀರು ತರುವುದರ ಕ್ಯಾಲ್ಕುಲೇಷನ್ ಮಾತ್ರ ಇಟ್ಕೊಂಡು ಓಡಾಡ್ತಿದೀವಿ ಹೊರತು ನಾವು ಇಲ್ಲಿನ ಲೋಕಲ್ ವಾಟರ್ ಅಂದ್ರೆ ರೈನ್ ವಾಟರ್ ಆಗ್ಲಿ ಅಥವಾ ಟ್ರೀಟೆಡ್ ವಾಟರ್ ಆಗ್ಲಿ ಅದರ ಬಗ್ಗೆ ಆಗ್ಲಿ ಗ್ರೌಂಡ್ ವಾಟರ್ ಬಗ್ಗೆ ಆಗ್ಲಿ ಯಾವ ಕಾಳಜಿ ವಹಿಸ್ತಾ ಇಲ್ಲ. ಇದನ್ನ ಇವಾಗ ನೋಡ್ತಾ ಇದ್ದೀರಿ. ಮೊದಲ ಪ್ರಾಮುಖ್ಯತೆ ಲೋಕಲ್ ವಾಟರ್ಗೆ, ಲೋಕಲ್ ವಾಟರ್ ಬ್ಯಾಲೆನ್ಸ್, ನಂತರ ನೀವು ಕೇಳಬಹುದು. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಜೋಸೆಫ್ ಸರ್, ಪ್ರಕೃತಿ ಪ್ರಸನ್ನ ಸರ್, ಹಾಗೆಯೇ ರಾಘವೇಂದ್ರ, ಹಾಗೆಯೇ ರಾಮ್ ಪ್ರಸಾದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಸಾರಾಂಶ ಇಷ್ಟೇ, ಪ್ರತಿಯೊಬ್ಬರು ಜವಾಬ್ದಾರಿ ಇದೆ, ಅರ್ಥಕೊಳ್ಳಿ. ಮುಳುಗಿ ಹೋದ ಮೇಲೆ, ಕೋಟೆನೇ ಕೊಳ್ಳೆ ಹೊಡೆದ ಮೇಲೆ ಬೀಗ ಹಾಕಿ ಏನು ಪ್ರಯೋಜನ ಇಲ್ಲ. ಸಮಸ್ಯೆ ಇದೆ ಅಂದಮೇಲೆ ಖಂಡಿತ ಪರಿಹಾರ ಅನ್ನೋದಿದ್ದೇ ಇರುತ್ತೆ. ಇಚ್ಛಾಶಕ್ತಿ ಕೊರತೆ ಇದೆ, ನಾಯಕತ್ವದ ಕೊರತೆ ಇದೆ. ಆ ನಾಯಕತ್ವದ ಕೊರತೆ ಇದೆಲ್ಲವನ್ನು ಬದಿಗಿಟ್ಬಿಟ್ಟು ಒಂದೊಳ್ಳೆ ಲೀಡರ್ಶಿಪ್ಪನ್ನು ತೊಗೊಂಡು ಜನತೆಗೆ ನೀರನ್ನು ಒದಗಿಸಬೇಕು, ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರಿಯಾದಂಥ ನಿರ್ಧಾರವನ್ನು ತಗೊಳ್ಳಿ. ಕೆರೆಗಳಿರ್ಬೋದು, ನದಿಗಳಿರ್ಬೋದು ಬರ್ತಾ ಇದ್ದಾವೆ, ಅವನ್ನ ರಿಜುನೇಟ್ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.